ವಂದನೆಗಳಮ್ಮ. ವಂದನೆಗಳು. ವಂದನೆಗಳಮ್ಮ. ಆಮೇಲೆ ವಂದನೆಗಳು. ಆತ್ಮೀಯ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರ ಹ್ಮ್. ನಾಮದಲ್ಲಿ ವಂದನೆಗಳು ತಿಳಿಸ್ತಾ ಇದ್ದೀನಿ. ಎಲ್ಲರೂ ತಲೆಬಾಗಿಸ್ರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ನಿಮ್ಮ ಶ್ರೇಷ್ಠವಾದ ನಾಮಕ್ಕೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ತಂದೆಯ ದೇವರೇ, ಈ ಒಂದು ಬೆಳಗಿನ ಜಾವದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೀರಿ ತಂದೆ, ಸ್ತೋತ್ರಗಳು. ಅದೇ ರೀತಿಯಲ್ಲಿ ವಾಕ್ಯದ ಮೂಲಕ ನಿಮ್ಮ ಮಕ್ಕಳೊಟ್ಟಿಗೆ ಮಾತಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಸ್ತೋತ್ರಗಳು ತಂದೆ. ತಂದೆಯ ದೇವರೇ, ನಿಮ್ಮ ಮಕ್ಕಳೊಟ್ಟಿಗೆ ಮಾತನಾಡುವಾಗ ಪವಿತ್ರಾತ್ಮನ ಸಹಾಯವನ್ನು ದಯಪಾಲಿಸಿ ತಂದೆ. ಎಷ್ಟು ಮಂದಿ ತಂದೆಯ ದೇವರೇ ಪ್ರತಿನಿತ್ಯ ಈ ಗೂಗಲ್ ಮೀಟ್ ಮೂಲಕ ತಂದೆಯ ದೇವರೇ ಸೇರ್ತಾ ಇದ್ದಾರೋ ಎಲ್ಲರನ್ನು, ಎಲ್ಲರ ಕುಟುಂಬವನ್ನು ಆಶೀರ್ವದಿಸಿ ಬಲಪಡಿಸಿ ತಂದೆಯ ದೇವರೇ, ಎಲ್ಲರಿಗೂ ಬೇಕಾದಂತ ಜ್ಞಾನವನ್ನು, ಆತ್ಮಿಕ ಜ್ಞಾನವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ಪ್ರತಿನಿತ್ಯ ಈ ಒಂದು ಕಾರ್ಯಕ್ರಮವನ್ನು ತನ್ನ ಭುಜದ ಮೇಲೆ ಹಾಕಿಕೊಂಡು ನಡೆಸುವಂತ ನಿಮ್ಮ ಮಗಳಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗಳನ್ನು, ದೀಕ್ಷಿತನ್ನು, ಅದೇ ರೀತಿಯಲ್ಲಿ ಮಗಳನ್ನು ಆಶೀರ್ವದಿಸಿ. ಸೇವಕರಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಪ್ರಿಯರ ದೇವ್ರ ಮಕ್ಕಳಿರ, ಪ್ರತಿನಿತ್ಯ ಒಬ್ಬೊಬ್ಬ ದೈವ ಸೇವಕರ ಮೂಲಕ ಒಂದೊಂದು ಅಂಶವನ್ನ ನೀವು ಕೇಳ್ತಾ ಇದ್ದೀರಾ, ಕೇಳಿ ತಿಳ್ಕೊಳ್ತಾ ಇದ್ದೀರಾ, ಕಲ್ತ್ಕೊಳ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ಪ್ರತಿನಿತ್ಯ ನೀವು ಕೇಳಿರುವಂತ ವಾಕ್ಯಗಳನ್ನ ಬಿಡದೆ ನೀವು ಕೆಲಸ ಮಾಡುವಂತ ಸಮಯದಲ್ಲಿ ಮತ್ತೊಂದು ಸಾರಿ ಆ ವಾಕ್ಯಗಳನ್ನ ನೆನಪು ಮಾಡ್ಕೊಳ್ಬೇಕು. ನೆನಪು ಮಾಡಿಕೊಂಡು ಅದನ್ನ ಮರೆಯದಂತೆ ಕಾಪಾಡಿಕೊಳ್ಬೇಕು. ಇವತ್ತು ಮತ್ತೊಂದು ಅಂಶವನ್ನು ಮಾತನಾಡ್ತಾ ಇದ್ದೀನಿ. ಯಾವುದು ನಿಜವಾದ ದೊಡ್ಡ ಸಮಸ್ಯೆ? ಓಕೆ, ಯಾವುದು ನಿಜವಾದ ದೊಡ್ಡ ಸಮಸ್ಯೆ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರ ದೇವ್ರ ಮಕ್ಕಳಿರ, ನಮ್ಮ ಮಾನವ ಸಮಾಜದಲ್ಲಿ ಕೆಲವು ಸಮಸ್ಯೆಗಳನ್ನ ಕುರಿತು ಮಾತನಾಡ್ತಾ ಇರ್ತಾರೆ. ಸಮಸ್ಯೆಗಳಂದ್ರೆ ನೋಡಿ, ಈ ಗ್ರಾಮದಲ್ಲಿ, ಹಳ್ಳಿ ಊರುಗಳಲ್ಲಿ ಕೆಲವು ಸಮಸ್ಯೆಗಳನ್ನ ನೋಡ್ತಾ ಇರ್ತೀವಿ ಪ್ರಿಯರೇ. ಹಳ್ಳಿಗಳಲ್ಲಿ ಇಲ್ಲಾಂದ್ರೆ ಕೆಲವು ಊರುಗಳಲ್ಲಿ ಕೆಲವು ಸಮಸ್ಯೆಗಳಿದೆ ಅಂತೇಳಿ ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ, ಇಲ್ಲಾಂದ್ರೆ ನಾಯಕರಿಗೆ ತಿಳಿಸ್ತಾ ಇರ್ತಾರೆ. ಗ್ರಾಮದಲ್ಲಿದ್ದಂತ ನಾಯಕರಿಗೆ ಮೊದಲನೇದಾಗಿ ತಿಳಿಸ್ತಾರೆ. ಏನು ಸಮಸ್ಯೆಗಳು ಅಂದ್ರೆ, ನಮ್ಮೂರಲ್ಲಿ ಕರೆಂಟಿನ ಸಮಸ್ಯೆ ಬಹಳ ಇದೆ ಸರ್ ಅಂತ, ನಮ್ಮೂರಲ್ಲಿ ನೀರಿನ ಸಮಸ್ಯೆ ಬಹಳ ಇದೆ ಅಂತ. ಅದಕ್ಕೆ ಹಿರಿಯರ ಮೂಲಕ, ಹಿರಿಯ ಸೇವಕರ ಮೂಲಕ, ದೊಡ್ಡ ಸೇವಕರ ಮೂಲಕ ಈ ಸಂಗತಿಗಳನ್ನ ವಿಚಾರ ಮಾಡಿ ಅದನ್ನ ಸರಿಪಡಿಸ್ರಿ ಅಂತೇಳಿ ಕೇಳ್ಕೊಳ್ತಾ ಇರ್ತಾರೆ. ಹಿರಿಯರ ಬಳಿಯಲ್ಲಿ ಹೋಗಿ, ಅಧಿಕಾರಿಗಳ ಬಳಿಯಲ್ಲಿ ಹೋಗಿ, ಒಟ್ಟಿನಲ್ಲಿ ಆ ಗ್ರಾಮದಲ್ಲಿ ಹಿರಿಯರು, ಅಧಿಕಾರಿಗಳು ಯಾರಿದ್ದಾರೋ ವಿಚಾರ ಮಾಡಿ ಅವರ ಬಳಿಯಲ್ಲಿ ಈ ಒಂದು ವಿಷಯವನ್ನ ತಗೊಂಡೋಗಿ ಮಾತನಾಡ್ತಾ ಇರ್ತಾರೆ. ನಮ್ಮೂರಲ್ಲಿ ನೀರಿನ ಸಮಸ್ಯೆ, ಕರೆಂಟಿನ ಸಮಸ್ಯೆ, ಇಲ್ಲಾಂದ್ರೆ ಆಸ್ಪತ್ರೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಮೆಡಿಸಿನ್ ಇಲ್ಲ, ಮೆಡಿಸಿನ್ ಕೊಡಿಸ್ಬೇಕು. ಯಾಕೆಂದ್ರೆ ನಮ್ಮ ಊರಲ್ಲಿ ಅನೇಕ ರೋಗದಲ್ಲಿ, ಅನೇಕ ವ್ಯಾಧಿಯಲ್ಲಿ ನರಳುತ್ತಾ ಇದ್ದಾರೆ. ಇದು ದೊಡ್ಡ ಸಮಸ್ಯೆಯಾಗಿದೆ, ಇದನ್ನ ಪರಿಹಾರ ಮಾಡಿ ಅಂತೇಳಿ ಗ್ರಾಮದಲ್ಲಿ ಆಗಿರ್ಬೋದು, ಕೆಲವು ಊರುಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಹಿರಿಯ ಸೇವಕರ ಮೂಲಕ ಇಲ್ಲಾಂದ್ರೆ ದೊಡ್ಡ ಸೇವಕರ ಬಳಿಯಲ್ಲಿ ಈ ಒಂದು ಸಂಗತಿಗಳನ್ನ
ಪ್ರಿಯರ ದೇವರ ಮಕ್ಕಳಿರ ಒಂದು ರೀತಿಯಲ್ಲಿ ತಲುಪಿಸುವಂಥದ್ದು ನಾವು ನೋಡ್ತಾ ಇರ್ತೀವಿ. ನಮ್ಮ ಬಳಿಯಲ್ಲಿ ಇಂಥ ಸಮಸ್ಯೆಗಳಿದೆ ಸರಿಪಡಿಸ್ರಿ ಅಂತ. ಅದೇ ಪ್ರಕಾರ ಕೆಲವು ಪಟ್ಟಣಗಳಲ್ಲಿ ಕೆಲವು ಸಮಸ್ಯೆಗಳಿರುತ್ತೆ. ಯಾವುದೇ ಬೇರೆ ಬೇರೆ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಇರುತ್ತೆ. ಇನ್ನು ಕೆಲವು ಪ್ರಾಂತ್ಯಗಳಲ್ಲಿ ಸಾಲದ ಸಮಸ್ಯೆ ಇರುತ್ತೆ. ಮತ್ತು ಪ್ರಾಂತ್ಯಗಳಲ್ಲಿ ಆ ಕೆಲವು ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಈ ಕಾಲದಲ್ಲಿ ನೋಡುವಾಗ ಸಿಟಿಗಳಲ್ಲಿ ಉದ್ಯೋಗ ಇಲ್ಲ. ಅಂದ್ರೆ ಚೆನ್ನಾಗಿ ವಿದ್ಯೆವನ್ನ ಅಭ್ಯಾಸ ಮಾಡಿರ್ತಾರೆ. ಏನ್ರಿ ಚೆನ್ನಾಗಿ ಓದ್ಕೊಂಡಿರ್ತಾರೆ. ಆದ್ರೆ ಅವರಿಗೆ ಉದ್ಯೋಗ ಸಿಗಲ್ಲ. ಅಂದ್ರೆ ಉದ್ಯೋಗದ ಸಮಸ್ಯೆ ಕೂಡ ನಮ್ಮ ದೇಶದಲ್ಲಿ ಬಹಳ ಇದೆ ಅಂತೇಳಿ ಕೆಲವು ಪಟ್ಟಣಗಳಲ್ಲಿ ಈ ವಿಷಯಗಳನ್ನ ಮಾತನಾಡ್ತಾ ಇರ್ತಾರೆ ಪ್ರಿಯರೇ. ಅದೇ ಪ್ರಕಾರ ರಾಜಕೀಯ ನಾಯಕರ ಮಧ್ಯದಲ್ಲಿ ಕೂಡ ಕೆಲವು ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನ ಸರಿಪಡಿಸ್ಕೊಂಡ್ರೆ ಸಾಕು, ಹೋಗುತ್ತೆ. ಸರಿಪಡಿಸ್ಕೊಳ್ಬೇಕು. ಅಂದ್ರೆ ಕೆಲವು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಹಿರಿಯರು ಅಧಿಕಾರಿಗಳು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಅದು ಕ್ಲಿಯರ್ ಆಗುತ್ತೆ. ಓಕೆ ಪ್ರಿಯರೇ. ಇನ್ನು ಕುಟುಂಬದಲ್ಲಿ ಕೆಲವರಿಗೆ ಮಕ್ಕಳಿಲ್ಲ. ನಮ್ಗೆ ಸುಮಾರು 10 ವರ್ಷ ಆಯ್ತು ಮದುವೆ ಆಗಿ, ಮಕ್ಕಳಾಗ್ಲಿಲ್ಲ ಅಂತೇಳಿ ಕೆಲವರು ಸಮಸ್ಯೆ ಮಾಡ್ತಾರೆ. ಸಮಸ್ಯೆ ಇರುತ್ತೆ ಅಂತೇಳಿ ಈ ಸಮಸ್ಯೆಗಳನ್ನ ಕೆಲವರ ಹತ್ರ ಹೇಳ್ಕೊಳ್ತಾರೆ. ಇಲ್ಲದೆ ಹೋದ್ರೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬೇಡಿಕೊಳ್ಳೋಣ, ಯಾವುದೇ ಯಾರಾದರೂ ಕಣ್ ತೆರಿತಾರೇನೋ, ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಾರೇನೋ, ಹ್ಮ್ ಅಂತೇಳಿ ಈ ರೀತಿ ಒಂದು ಮೂಢನಂಬಿಕೆಯಿಂದ ಅಲ್ಗೂ ಇಲ್ಗೂ ಎಲ್ಗೋ ತಿರುಗಾಡ್ತಾ ಇರ್ತಾರೆ. ವಿಚಾರ ಮಾಡ್ತಾ ಇರ್ತಾರೆ. ಪ್ರಾರ್ಥನೆಗಳು, ಪೂಜೆಗಳು, ಆರಾಧನೆಗಳು ಈ ರೀತಿ ಅವ್ರ ಮಧ್ಯದಲ್ಲಿ ಪ್ರಿಯರ ದೇವ್ರ ಮಕ್ಕಳಿದ ನಡೀತಾ ಇರುತ್ತೆ ಪ್ರಿಯರೇ. ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಈ ಸಮಸ್ಯೆಗಳನ್ನ ಕೇಳ್ಕೊಳ್ತಾ ಇರ್ತಾರೆ. ಈ ಸಮಸ್ಯೆಗಳು ಪರಿಹಾರ ಆಗ್ಬೇಕು, ನಿವಾರಣೆ ಆಗ್ಬೇಕು, ತೊಲಗಬೇಕು, ಒಳ್ಳೆ ರೀತಿಯಿಂದ ನಾವು ಜೀವಿಸ್ಬೇಕು ಅಂತೇಳಿ ಆ ದೇವಸ್ಥಾನಗಳ ಅಲ್ಲಲ್ಲಿ ಪೂಜೆಗಳು, ಪುರಸ್ಕಾರಗಳು, ಒಂದೊಂದು ಕಾರ್ಯಕ್ರಮಗಳನ್ನ ನಡೆಸ್ತಾ ಇರ್ತಾರೆ. ಕೊನೆಯದಾಗಿ ಸತ್ಯವಾದ ದೇವರ ಬಳಿಯಲ್ಲಿ ಕೂಡ ಬಂದಾಗ ಈ ಸಮಸ್ಯೆಗಳನ್ನು ತಿಳಿಸ್ತಾ ಇರ್ತಾರೆ. ನಮ್ಮ ಬಳಿಯಲ್ಲಿ ಇಂಥ ಸಮಸ್ಯೆ ಇದೆ. ಓಕೆ, ಹೊರಗಡೆ ಒಂದು ರೀತಿಯಲ್ಲಿ ಸಮಸ್ಯೆ. ಅದೇ ಪ್ರಕಾರ ದೇವರನ್ನ ನಂಬಿದ್ದೇವೆ, ದೇವರನ್ನ ಹಿಂಬಾಲಿಸ್ತಾ ಇದ್ದೇವೆ, ನಾವು ದೇವರ ಭಕ್ತರು, ನಾವು ಸನಾತನ ಕಾಲದಿಂದ ಕ್ರೈಸ್ತರು, ದೇವರ ಭಕ್ತರು ಅಂತ ಹೇಳ್ಕೊಂಡು ನಮ್ಮಲ್ಲಿ ಕೂಡ ಕೆಲವು ಸಮಸ್ಯೆಗಳನ್ನ ನಾವು ದೇವರ ಸನ್ನಿಧಾನದಲ್ಲಿ ಮೊರೆ ಇಡ್ತಾ ಇರ್ತೀವಿ. ಏನು ಸಮಸ್ಯೆ ಅಂದ್ರೆ ಅನಾರೋಗ್ಯದ ಸಮಸ್ಯೆ. ಅಂದ್ರೆ ನಮ್ಗೆ ಆರೋಗ್ಯ ಇಲ್ಲ, ಈ ಸಮಸ್ಯೆಯನ್ನ ತೆಗೆದಾಕ್ರಿ ಅಂತೇಳಿ ಕೆಲವರು. ಅದೇ ಪ್ರಕಾರ ಸಾಲದಲ್ಲಿದ್ದೀವಿ, ಸಾಲದ ಬಾಧೆಯಲ್ಲಿದ್ದೀವಿ, ಈ ಸಮಸ್ಯೆಗಳನ್ನ ದೇವರು ತೆಗೆದಾಕ್ಬೇಕಂತ ಪ್ರಾರ್ಥನೆ ಮಾಡಿ ಅಂತೇಳಿ ಇನ್ನು ಕೆಲವರು ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇರ್ತಾರೆ. ಮತ್ತು ಕೆಲವರು ಇನ್ನೊಂದು ರೀತಿಯಲ್ಲಿ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇರ್ತಾರೆ. ಒಟ್ನಲ್ಲಿ ಈ ಸಮಾಜದಲ್ಲಿ ಅನೇಕ ಸಮಸ್ಯೆಗಳನ್ನ ತೋರಿಸುವಂಥದ್ದು ನಾವು ನೋಡ್ತೀವಿ ಪ್ರಿಯರೇ. ಕಳೆದ 4 ವರ್ಷಗಳ ಹಿಂದೆ ಕೊರೋನಾ ವೈರಸ್ ಬಂದು ಪ್ರಾರಂಭದಲ್ಲಿ ಔಷಧಿ ಸಿಗ್ಲಿಲ್ಲ. ಕೆಲವು ಆಸ್ಪತ್ರೆಗಳಲ್ಲಿ ಬೆಡ್ಡುಗಳಿಲ್ಲ ಅಂತೇಳಿ ಬೆಡ್ಡಿನ ಸಮಸ್ಯೆ. ಓಕೆ, ಔಷಧಿಯ ಸಮಸ್ಯೆ. ಇವೆಲ್ಲ ಕೂಡ ಸಾಲ್ವ್ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಕೂಡ ಹೋರಾಟ ಮಾಡಿದ್ದಾರೆ. ಅನೇಕ ಕಷ್ಟಪಟ್ಟಿದ್ದಾರೆ. ಓಕೆ, ಇವೆಲ್ಲ ಕೂಡ ಚಿಕ್ಕ ಚಿಕ್ಕ ಸಮಸ್ಯೆಗಳಂತ ಹೇಳ್ಕೋಬಹುದು. ಆದರೆ ಬಹಳ ಚಿಕ್ಕದ್ದು ಅಂತೇಳಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ. ಯಾಕೆಂದ್ರೆ ಇವೆಲ್ಲ ಕೂಡ ಬಹಳ ಚಿಕ್ಕ ಸಮಸ್ಯೆಗಳು. ಮನೆಯಲ್ಲಿ ಇರುತ್ತೆ ಸಮಸ್ಯೆಗಳು. ಮನೆಯಲ್ಲಿ ಒಬ್ಬರ ಮೂಲಕ ಇನ್ನೊಬ್ಬರಿಗೆ ಸಮಸ್ಯೆ ಆಗ್ತಾ ಇರುತ್ತೆ. ಒಬ್ಬರ ಮೂಲಕ ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇರುತ್ತೆ. ಮಾನಸಿಕವಾದಂತ ಒಂದು ರೀತಿಯಲ್ಲಿ ಹೋರಾಟ ನಡೀತಾ ಇರುತ್ತೆ. ಓಕೆ, ಇವೆಲ್ಲ ಕೂಡ ನಮ್ಮ ಮಧ್ಯದಲ್ಲಿ ನಡೆಯುವಂಥದ್ದು. ಸಂಬಳದ ಸಮಸ್ಯೆ, ಇನ್ನೊಂದು ಸಮಸ್ಯೆ, ಮತ್ತೊಂದು ಸಮಸ್ಯೆ, ಒಂದು ದೊಡ್ಡ ಲೀಸ್ಟೇ ಇದೆ ಇದು. ಪ್ರಿಯರ ದೇವ್ರ ಮಕ್ಕಳಿರ, ಇವೆಲ್ಲ ಸಮಸ್ಯೆಗಳ, ನಿಜವಾಗ್ಲೂ ಇವೆಲ್ಲ ಸಮಸ್ಯೆಗಳ,
ಅಥವಾ ನಾವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರೆ ಸರಿ ಆಗುತ್ತಾ ಅಂತ ನೋಡುವಾಗ, ನಾವು ಬುದ್ಧಿವಂತಿಕೆಯಿಂದ, ಜ್ಞಾನದಿಂದ ನಾವು ಅದನ್ನ ಸರಿಪಡಿಸ್ಕೊಳ್ಬೋದು. ಯಾವುದೇ ಆಗಿರ್ಬೋದು. ಈ ನೀರಿನ ಸಮಸ್ಯೆ ಅಂದ್ರೆ ಅದನ್ನು ಸರಿಪಡಿಸ್ಕೊಳ್ಬಹುದು. ಕರೆಂಟಿನ ಸಮಸ್ಯೆ ಅಂದ್ರೆ ಇದನ್ನು ಸರಿಪಡಿಸ್ಕೊಳ್ಬಹುದು. ಆರೋಗ್ಯದ ಸಮಸ್ಯೆ ಇದೆ ಅಂದ್ರೆ ಇದನ್ನು ಕೂಡ ನಾವು ಸರಿಪಡಿಸ್ಕೊಳ್ಬಹುದು ಲೋಕದಲ್ಲಿ. ಆದ್ರೆ ಒಂದು ದೊಡ್ಡ ಸಮಸ್ಯೆ ಇದೆ. ಪ್ರಪಂಚ ದೇಶಕ್ಕೆ ಒಂದು ದೊಡ್ಡ ಸಮಸ್ಯೆ ಇದೆ ರೀ. ಅದನ್ನ ಯಾರು ಕಂಡಿಡಿತಾ ಇಲ್ಲ. ಪ್ರಪಂಚ ದೇಶದಲ್ಲಿ ದೊಡ್ಡದೊಂದು ಸಮಸ್ಯೆ ಕಾದುಕೊಂಡಿದೆ. ಅದನ್ನ ಯಾರು ಕೂಡ ಕಂಡಿಡಿತಾ ಇಲ್ಲ, ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಈ ಚಿಕ್ಕ ಚಿಕ್ಕ ಸಮಸ್ಯೆಗಳು ಇದೆಯಲ್ಲ, ಇದೇ ಕೊನೆಯದಾಗಿ ನಿಜವಾದ ದೇವರ ಬಳಿಯಲ್ಲಿ ಕೂಡ ಈ ಸಮಸ್ಯೆನೆ ತಂದು ವಿಚಾರ ಮಾಡ್ತಾ ಇರ್ತಾರೆ. ಎಲ್ಲಾ ರೋಗಗಳಿಗೆ ಏನ್ರಿ ಔಷಧಿ ಇದೆ, ಆಸ್ಪತ್ರೆಗಳು ಇವೆ, ದೊಡ್ಡ ದೊಡ್ಡ ವೈದ್ಯರು ಇದ್ದಾರೆ, ಜ್ಞಾನವಂತರು ಇದ್ದಾರೆ, ನಿಪುಣರು ಇದ್ದಾರೆ. ಎಲ್ಲರೂ ಇದ್ದಾಗಲೂ ಕೂಡ ಕೆಲವುಗಳನ್ನ ಪ್ರಿಯರೇ ದೇವರ ಸನ್ನಿಧಿಯಲ್ಲಿ ನಾವು ಬಂದಾಗ ಅದರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಆದ್ರೆ ದೇವರು ಹೇಳುವಂತ ಮಾತನ್ನ ಪ್ರತಿಯೊಬ್ಬರು ಕೇಳಬೇಕು. ದೇವರು ಏನ್ ಹೇಳಿದ್ರು ನಮ್ಮ ಹಿತಕ್ಕಾಗಿ ಹೇಳ್ತಾರೆ. ನಮ್ಮ ಹಿತಕ್ಕಾಗಿ, ನಮ್ಮ ಆರೋಗ್ಯಕ್ಕಾಗಿ, ನಮ್ಮ ರಕ್ಷಣೆಗಾಗಿ, ನಮ್ಮ ಮೋಕ್ಷಕ್ಕಾಗಿ, ನಮ್ಮ ನಿತ್ಯ ಜೀವಕ್ಕಾಗಿ ಪ್ರತಿಯೊಂದು ಕೂಡ ದೇವರು ಹೇಳುವಂಥದ್ದು ಎಚ್ಚರಿಕೆ ಮಾತುಗಳು ಇದೆ ನೋಡಿ. ಇದು ನಮ್ಮ ಒಳ್ಳೆಯದಕ್ಕಾಗಿಯೇ ಅವ್ರು ಹೇಳ್ತಾರೆ. ಯಾರು ಅವರ ಮಾತುಗಳನ್ನ ಇಷ್ಟಪಟ್ಟು ಕೇಳಿ ಹೃದಯದಲ್ಲಿ ಸೇರಿಸಿಕೊಂಡು ದೇವರಿಗೆ ವಿಧೇಯರಾಗ್ತಾರೋ ಅವರು ಧನ್ಯರು, ಅವರು ಭಾಗ್ಯವಂತರು. ಆದ್ರೆ ಇಲ್ಲಿ ಒಂದು ಮಾತು ನೋಡ್ಬೇಕಾದ್ರೆ ವಿರುದ್ಧವಾಗಿ ಕಾಣುತ್ತೆ. ಆ ಮಾತನ್ನ ಗಮನಿಸ್ಬೇಕು. ಪ್ರತಿ ಕ್ರೈಸ್ತರು ಗಮನಿಸ್ಬೇಕು ಪ್ರಿಯರಾದ ದೇವರ ಮಕ್ಕಳಿರ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 19ನೇ ವಚನವನ್ನ ಓದಿ ಪ್ರಿಯರೇ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನವನ್ನು ಓದ್ಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು, ಈ ಜೀವಮಾನ ಕಾಲ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ ಅಂತಾರೆ. ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ ಅಂತಾರೆ. ಅಂದ್ರೆ ಗಮನಿಸಬೇಕು, ಈ ಲೋಕದಲ್ಲಿ ಯೇಸು ಕ್ರಿಸ್ತರನ್ನ ಹಿಂಬಾಲಿಸುವಂತ ಭಕ್ತರನ್ನ ಕುರಿತು ಹೇಳುವಂತ ಮಾತೇನಪ್ಪ ಅಂದ್ರೆ, ನಾವು ಈ ಲೋಕದಲ್ಲಿ ಏನೋ ಸಮಸ್ಯೆಗಳಿದೆ, ಏನೋ ತೊಂದರೆಗಳಿದೆ, ಅದಕ್ಕೆ ನಾನು ದೇವರನ್ನ ಹಿಂಬಾಲಿಸ್ತೀನಿ, ಅದಕ್ಕೆ ದೇವರನ್ನ ನಾನು ನಂಬಿಕೊಳ್ತೀನಿ, ಅದಕ್ಕೆ ನಾನು ಪ್ರಾರ್ಥನೆಗೆ ಹೋಗ್ತೀನಿ. ಯಾಕೆಂದ್ರೆ ನನಗೆ ಸಮಸ್ಯೆಗಳಿದೆ, ಮನೆಯಲ್ಲಿ ಸಮಸ್ಯೆಗಳಿದೆ, ಹೊರಗಡೆ ಸಮಸ್ಯೆಗಳಿದೆ, ಉದ್ಯೋಗದ ಸಮಸ್ಯೆ ಇದೆ, ರೋಗದ ಸಮಸ್ಯೆ ಇದೆ. ಈ ಸಮಸ್ಯೆಗಳು ಪರಿಹಾರ ಮಾಡಿಕೊಳ್ಳೋದಕ್ಕೆ ನಾನು ಯೇಸು ಕ್ರಿಸ್ತರ ಬಳಿಯಲ್ಲಿ ಹೋಗ್ತೀನಿ, ಪ್ರಾರ್ಥನೆಗೆ ಹೋಗ್ತೀನಿ, ದೇವರ ವಾಕ್ಯ ಕೇಳ್ತೀನಿ, ಇಲ್ಲ ಏನೋ ಕಾಣಿಕೆ ಕೊಡ್ತೀನಿ ಅಂತೇಳಿ ಒಂದು ವೇಳೆ ಈ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಬೇಕು ಎಂಬುವಂತ ಉದ್ದೇಶದಿಂದ ಪ್ರಾರ್ಥನೆಗೆ ಹೋಗುವಂತದ್ದಾಗಿರ್ಬೋದು, ಇಲ್ಲ ಬರುವಂತದ್ದು ಆಗಿರ್ಬೋದು, ಇಲ್ಲ ಕೇಳುವಂಥದ್ದು ಆಗಿರ್ಬೋದು. ಒಂದು ವೇಳೆ ಕ್ರಿಸ್ತನನ್ನ ಹಿಂಬಾಲಿಸಿದ್ರೆ ಭೂಲೋಕದಲ್ಲಿ ಎಲ್ಲಾ ಮನುಷ್ಯರಿಗಿಂತ ನಿರ್ಭಾಗ್ಯರು ಅಂತ ಹೇಳ್ತಾನೆ. ಅರ್ಥ ಆಗುತ್ತಾ ಪ್ರಿಯರೇ? ಎಲ್ಲಾ ಮನುಷ್ಯರಿಗಿಂತ ನಿರ್ಭಾಗ್ಯರು ಅಂದ್ರೆ ಒಂದ್ಸರಿ ನೀವು ಆಲೋಚನೆ ಮಾಡಿ, ದೌರ್ಭಾಗ್ಯರು ಅಂತ ಅರ್ಥ. ನಿರ್ಭಾಗ್ಯರು ಅಂದ್ರು, ದೌರ್ಭಾಗ್ಯರು ಅಂದ್ರೆ ಏನ್ರಿ, ಭಾಗ್ಯವಂತರು ಎನ್ನುವಂತ ಮಾತಿದೆಯಲ್ಲ, ಭಾಗ್ಯವಂತರು ಅಂದ್ರೆ ಅದೃಷ್ಟವಂತರು ಏನ್ರಿ, ಅವರು ಶ್ರೇಷ್ಠರು, ಅವರು ಧನ್ಯರು ಅಂತ ಕೇಳ್ತೀವಿ. ಭಾಗ್ಯವಂತರು. ನಿರ್ಭಾಗ್ಯರು ಅಂದ್ರೆ ಅದಕ್ಕೆ ವಿರುದ್ಧವಾದಂತ ಪದ ಇದು. ಭಾಗ್ಯವಂತರಿಗೆ ವಿರುದ್ಧವಾದಂತ ಪದ ನಿರ್ಭಾಗ್ಯರು, ಭ್ರಷ್ಟರು, ದೌರ್ಭಾಗ್ಯರು.
ಅಂತ ಹೇಳಿದರೆ ಎಲ್ಲಾ ಮನುಷ್ಯರಿಗಿಂತ ಅಂದ್ರೆ ಲೋಕದಲ್ಲಿ ಕಳ್ಳರು, ಕದಿಮರು ಇದಾರಲ್ಲ, ಇವರೆಲ್ಲರಿಗಿಂತ ಯಾರಪ್ಪ ಇವರು ಅಂತಂದ್ರೆ ನಿರ್ಭಾಗ್ಯರು ಅಂತ ಹೇಳ್ತಾರೆ. ಅಂದ್ರೆ ದೇವರ ಸನ್ನಿಧಿಗೆ ಬಂದು ನಿರ್ಭಾಗ್ಯರು ಅಂತೇಳಿ ಹೆಸರು ಪಡ್ಕೊಳ್ಬೇಕಾ? ದೇವರ ಸನ್ನಿಧಿಗೆ ಬಂದು ದೌರ್ಭಾಗ್ಯರು ಅಭಾಗ್ಯರು ಅಂತೇಳಿ ನಾವು ಪಡ್ಕೊಳ್ಬೇಕಾ? ಒಂದ್ಸರಿ ಆಲೋಚನೆ ಮಾಡಿ ಪ್ರಿಯರೇ. ಅಂದ್ರೆ ದೇವರ ಸನ್ನಿಧಿಗೆ ಬಂದಾಗ ಧನ್ಯರು ಅಂತ ಪಡ್ಕೊಳ್ಬೇಕು, ಭಾಗ್ಯವಂತರು ಅಂತೇಳಿ ನಾವು ಪಡ್ಕೊಳ್ಬೇಕು. ಭಾಗ್ಯವಂತರು, ಧನ್ಯರು, ಶ್ರೇಷ್ಠರು. ಓಕೆ, ಇಂಥ ಒಂದು ವಚನಗಳನ್ನ ದೇವರ ಮೂಲಕ ಆಶೀರ್ವಾದವನ್ನ ನಾವು ಪಡ್ಕೊಳ್ಬೇಕಾಗಿದೆ. ಆದರೆ ಅದಕ್ಕೆ ವಿರುದ್ಧವಾಗಿ ಏನ್ ಕಾಣುತ್ತೆ ಅಂತ ನೋಡುವಾಗ, ಒಂದು ವೇಳೆ ಈ ಲೋಕದಗೋಸ್ಕರನ ನಾವು ಒಂದು ವೇಳೆ ಹಿಂಬಾಲಿಸಿದ್ರೆ, ಈ ಲೋಕದ ಕೋರಿಕೆಗಳಿಗೋಸ್ಕರ ಲೋಕದಲ್ಲಿ ಚಿಕ್ಕ ಚಿಕ್ಕ ಸಮಸ್ಯೆಗಳಿದೆ, ಇವುಗಳನ್ನ ಪರಿಷ್ಕಾರ ಮಾಡಿಕೊಳ್ಬೇಕು, ಇವುಗಳನ್ನ ಪರಿಹಾರ ಮಾಡ್ಕೊಳ್ಬೇಕಂತೇಳಿ ನಾವು ಹಿಂಬಾಲಿಸಿದ್ರೆ ನಾವು ದೌರ್ಭಾಗ್ಯವಾಗ್ತೀವಿ ಪ್ರಿಯರೇ. ಕಷ್ಟ ಇರುತ್ತೆ ನಿಮ್ಗೆ. ಏನಪ್ಪಾ ಅಂದ್ರೆ, ನಿಮ್ಗೆ ಕಷ್ಟಗಳಿದೆ, ನಿಮ್ಗೆ ತೊಂದರೆಗಳಿದೆ, ನಿಮ್ಗೆ ಸಮಸ್ಯೆಗಳಿದೆ, ನಾನು ಇಲ್ಲಂತ ಹೇಳ್ತಾ ಇಲ್ಲ. ಅದೆಲ್ಲ ಚಿಕ್ಕ ಚಿಕ್ಕ ಸಮಸ್ಯೆ. ಅದು ಪರಿಹಾರ ಆಗ್ಬೇಕಾದ್ರೆ ಮೊದಲು ನನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಚಿಂತೆ ಬೇಡ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಚಿಂತೆ ಬೇಡ. ರೋಗ ಇದೆಯಾ, ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡಿ. ಸಮಸ್ಯೆಗಳಿದೆಯಾ, ಅದ್ರ ಬಗ್ಗೆ ಚಿಂತೆ ಬಿಟ್ಬಿಡಿ. ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿ ಅಂತೇಳಿ ದೇವ್ರು ಹೇಳುವಂತಮ್ಮ. ಯಾಕಂದ್ರೆ ನೀವು ದೇವರನ್ನ ತಿಳ್ಕೊಳ್ಳೋದಕ್ಕೆ, ದೇವರನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ, ಭಕ್ತಿಯಿಂದ ನೀವು ಹುಡುಕೋದಕ್ಕೆ ನೀವು ಪ್ರಯತ್ನ ಮಾಡಿದಾಗ, ಆ ಕಷ್ಟದಲ್ಲೇ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ನೋಡಿ, ದೇವರು ಅದನ್ನ ಗಮನಿಸ್ತಾರೆ. ಯಾಕಂದ್ರೆ ನೀನ್ ಕಷ್ಟದಲ್ಲಿ ಇದ್ದೀಯಲ್ಲ, ಕಷ್ಟದಲ್ಲಿ ಇದ್ದಾಗಲೂ ಕೂಡ ನನ್ನನ್ನು ಹುಡುಕ್ತಾ ಇದ್ದಾಳೆ ನನ್ನ ಮಗಳು. ನನ್ನನ್ನು ತಿಳ್ಕೊಳ್ಳೋದಕ್ಕೆ ಸಿದ್ಧ ಪಡ್ತಾ ಇದ್ದಾಳೆ. ನನ್ನ ಮಗಳು ಕಷ್ಟದಲ್ಲಿ ಇದ್ದಾಗಲೂ ಕೂಡ ಸೇವೆ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾಳೆ. ನನ್ನ ಮಗನು ಕಷ್ಟದಲ್ಲಿ, ಬಾಧೆಯಲ್ಲಿ, ನೋವಿಯಲ್ಲಿ, ದುಃಖದಲ್ಲಿ ಇದ್ದಾಗಲೂ ಕೂಡ ಸೇವೆಗೋಸ್ಕರ ಶ್ರದ್ಧೆಯಿಂದ ಇದ್ದಾನಂತೇಳಿ ತಂದೆಯಾದ ದೇವರು ಗಮನಿಸ್ತಾನೆ. ಅವಾಗ ಪ್ರಿಯರಾದ ದೇವರ ಮಕ್ಕಳಿಗೆ ಖಂಡಿತವಾಗಿ ಈ ಕಷ್ಟಗಳಿದೆಯಲ್ಲ, ತೊಂದರೆಗಳಿದೆ ನೋಡಿ, ಖಂಡಿತವಾಗಿ ತೊಲಗಿಸ್ತಾರೆ. ಒಂದ್ ವೇಳೆ ಇಲ್ಲದೆ ಇದ್ರೂ ಕೂಡ ಅದಕ್ಕೆ ಬಲವನ್ನ ಕೊಡ್ತಾರೆ ಸಹಿಸ್ಕೊಳ್ಳೋದಕ್ಕೆ. ಪ್ರಿಯರಾದ ದೇವರ ಮಕ್ಕಳಿರ, ನಂಬಬೇಕು ಪ್ರಿಯರೇ. ನಾವೆಲ್ಲರೂ ಕೂಡ ನಂಬಿ ಭಕ್ತಿಯಿಂದ ನಾವೆಲ್ಲರೂ ನಡ್ಕೊಳ್ಬೇಕಾಗತ್ತೆ, ಗಮನಿಸ್ಬೇಕು. ಮತ್ತೊಂದು ಮಾತನ್ನು ಕೂಡ ನಾವು ವಾಕ್ಯದಲ್ಲಿ ನೋಡೋಣ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನವನ್ನ ನೋಡೋಣ ಪ್ರಿಯರಾದ ದೇವರ ಮಕ್ಕಳಿರ. 2ನೇ ಅಧ್ಯಾಯ, ಮೊದಲನೇ ಯೋಹಾನನು ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನವನ್ನು, ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕುಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವರು ಶಾಶ್ವತವಾಗಿ ಉಳಿಯುತ್ತಾರೆ, ನಿತ್ಯ ಜೀವವನ್ನ ಪಡೆಯುತ್ತಾರೆ, ದೇವರ ಬಳಿಗೆ ಸೇರಿಕೊಳ್ಳುತ್ತಾರೆ, ನಿತ್ಯ ಜೀವವನ್ನ ಪಡ್ಕೊಳ್ತಾರೆ. ಅವರು ಶಾಶ್ವತವಾಗಿ. ಅಂದ್ರೆ ಇಲ್ಲಿ ಎರಡು ಗುಂಪನ್ನ ನಾವು ನೋಡ್ತೀವಿ. ಒಂದು ಗುಂಪು ನೋಡುವಾಗ ಲೋಕದ ಆಶೆಗೋಸ್ಕರ, ಕಣ್ಣಿನ ಆಶೆಗೋಸ್ಕರ, ಶರೀರ ಆಶೆಗೋಸ್ಕರ ಈ ಲೋಕದಲ್ಲಿ ಪ್ರಯಾಸ ಪಟ್ರೆ ಏನಾಗ್ತೀವಿ ಅಂತ ನೋಡುವಾಗ ಅದೆಲ್ಲ ಕೂಡ ಗತಿಸಿ ಹೋಗುತ್ತೆ ಅಂತ ಹೇಳ್ತಾರೆ. ಈ ಲೋಕದಲ್ಲಿ ನೇತ್ರ ಆಶೆಗಳನ್ನ ತೀರಿಸಿಕೊಳ್ಳೋದಕ್ಕೆ, ಕಣ್ಣಿನ ಆಶೆಗಳನ್ನ ಶರೀರ ಆಶೆಗಳನ್ನ ತೀರಿಸಿಕೊಳ್ಳೋದಕ್ಕೆ ನಾವು ಪ್ರಯಾಸ ಪಟ್ರೆ, ಇಲ್ಲಾಂದ್ರೆ ದೇವರ ಬಳಿಗೆ ಬಂದು ಇಂಥ ಸಮಸ್ಯೆಗಳಿದೆ, ಇಂಥ ಕೋರಿಕೆ ಇದೆ, ನಾನು ತೀರಿಸ್ಕೊಳ್ಬೇಕು, ಸಹಾಯ ಮಾಡಿ ಅಂತೇಳಿ ಇದ್ರಿಗೋಸ್ಕರನೇ ದೇವರ ಬಳಿಗೆ ಬಂದು ನಾವು ವಿಚಾರ ಮಾಡಿದಾಗ, ಇಲ್ಲ ಲೋಕದಲ್ಲಿ ಪ್ರಯಾಸ ಪಟ್ಟಾಗ ಏನಾಗುತ್ತೆ ಅಂತ ನೋಡುವಾಗ ಅದೆಲ್ಲ ಕೂಡ ನಾಶವಾಗುತ್ತೆ ಅಂತ ಹೇಳ್ತಾರೆ, ಗತಿಸಿ ಹೋಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಯಾವುದು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಅಂತ ನೋಡುವಾಗ ದೇವರು ಶಾಶ್ವತವಾಗಿರ್ತಾರೆ, ದೇವರ ಲೋಕ ಶಾಶ್ವತವಾಗಿರುತ್ತೆ,
ಅದೇ ಪ್ರಕಾರ ದೇವರ ಇಷ್ಟವನ್ನು, ದೇವರ ಚಿತ್ತವನ್ನು ನೆರವೇರಿಸುವವರು ಶಾಶ್ವತವಾಗಿ ಉಳ್ಕೊಳ್ತಾರೆ, ನಿತ್ಯ ಜೀವವನ್ನ ಪಡ್ಕೊಳ್ತಾರೆ. ನಿತ್ಯ ಜೀವನ ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ದೇವರ ಚಿತ್ತವನ್ನ ನೆರವೇರಿಸ್ಬೇಕು ಅಂತ ಹೇಳ್ತಾರೆ. ದೇವರ ಚಿತ್ತವನ್ನ ನೆರವೇರಿಸುವವರು ಶಾಶ್ವತವಾಗಿ ಉಳ್ಕೊಳ್ತಾರೆ, ಪರಲೋಕಕ್ಕೆ ಹೋಗ್ತಾರೆ ಅವರು. ಅಂದ್ರೆ ಇಲ್ಲಿ ಗಮನಿಸ್ಬೇಕು, ನಮ್ಮ ಮಧ್ಯದಲ್ಲಿ ಎರಡು ಕಾಣ್ತೀವಿ. ಒಂದು ನಿತ್ಯ ಜೀವದ ಮಾರ್ಗ ಇದೆ, ಎರಡನೇದಾಗಿ ನಾಶಕ್ಕೆ ಹೋಗುವಂತ ಮಾರ್ಗನೂ ಇದೆ. ಇವಾಗ ನಾವು ಯಾವ ಮಾರ್ಗದಲ್ಲಿದ್ದೀವಿ, ಯಾವ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ ಅಂತ ನೋಡುವಾಗ, ನಿತ್ಯ ಜೀವಕ್ಕೆ ಹೋಗುವಂತ ಮಾರ್ಗದಲ್ಲಿದ್ದೀವ ಅಥವಾ ನಿತ್ಯ ನರಕಕ್ಕೆ ಹೋಗುವಂತ ಮಾರ್ಗದಲ್ಲಿದ್ದೀವ ಅಂತ ನೋಡುವಾಗ, ನಿತ್ಯ ನರಕಕ್ಕೆ ಹೋಗುವಂತ ಪಾಪದ ಮಾರ್ಗದಲ್ಲಿ ನಾವೆಲ್ಲರೂ ನಡೀತಾ ಇದ್ದೀವಿ ಅಂತೇಳಿ ಪ್ರಿಯರ ದೇವ್ರ ಮಕ್ಕಳಿನ ವಾಕ್ಯದ ಮೂಲಕ ಅರ್ಥ ಆಗುತ್ತೆ ರೀ. ಎಲ್ಲಿದ್ದೀವಿ? ಈ ಲೋಕದಲ್ಲಿ ದೇವರ ಬಳಿಗೆ ಬಂದದ್ದು ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳೋದಕ್ಕೂ, ಇಲ್ಲಾಂದ್ರೆ ಈ ಶರೀರ ಕೋರಿಕೆಗಳನ್ನ ತೀರಿಸಿಕೊಳ್ಳೋದಕ್ಕೂ, ಇಲ್ಲಾಂದ್ರೆ ಈ ಲೋಕದಲ್ಲಿ ಯಾವುದೋ ಚಿಕ್ಕ ಚಿಕ್ಕ ಸಮಸ್ಯೆಗಳಿದೆ ಅದನ್ನ ಪರಿಹಾರ ಮಾಡಿಕೊಳ್ಳೋದಕ್ಕೆ ನಾವು ಬಂದಿದ್ದೀವಿ ಅಂತಂದ್ರೆ ಅದು ಲೋಕದ ಆಸೆಗಳದು. ಅದು ಶರೀರಕ್ಕೆ ಸಂಬಂಧಪಟ್ಟಂತ ಆಸೆಗಳನ್ನ ನಾವು ಪರಿಹಾರ ಮಾಡಿಕೊಳ್ಳೋದಕ್ಕೆ ಬರ್ತಾ ಇದ್ದೀವಿ. ಯಾವುದೇ ಆಗಿರ್ಬೋದು. ಈ ಲೋಕದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಕಷ್ಟಪಟ್ರೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರೆ ಈ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬಹುದು. ಹಣದ ಸಮಸ್ಯೆ ಅಂತಾರೆ, ಆರೋಗ್ಯದ ಸಮಸ್ಯೆ ಅಂತಾರೆ. ಆರೋಗ್ಯಕ್ಕೆ ಪರಿಹಾರ ಅನೇಕ ಇದೆಯಾ ಇಲ್ವಾ ಅಂದ್ರೆ, ಯಾವ್ದಾದ್ರು ರೋಗಗಳಿದೆ ಅಂದ್ರೆ ಇದನ್ನ ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಅನೇಕ ದಾರಿಗಳು ಇದೆಯಾ ಅಂತೀರಾ? ಅಂದ್ರೆ ದೇವರ ಬಳಿಯಲ್ಲಿ ಹೇಳ್ಕೊಳ್ಬಾರ್ದು ಅಂತ ಹೇಳುವಂಥದ್ದು ನನ್ನ ಉದ್ದೇಶ ಅಲ್ವೇ ಅಲ್ಲ. ಸಂಪೂರ್ಣವಾಗಿ ಇದ್ರಗೋಸ್ಕರನೇ ಬರ್ತಾ ಇದಾರಲ್ಲ, ನಿತ್ಯ ಜೀವದಗೋಸ್ಕರ, ಪರಲೋಕದಗೋಸ್ಕರ, ಇಲ್ಲಾಂದ್ರೆ ಆತ್ಮನ ಕಾಪಾಡಿಕೊಳ್ಬೇಕು, ದೇವರ ಬಳಿಗೆ ನಾನು ಸೇರ್ಬೇಕು, ನಿತ್ಯ ಜೀವನ ನಾನು ಪಡ್ಕೊಳ್ಬೇಕು, ಪಾಪವನ್ನ ಪರಿಹಾರ ಮಾಡಿ ಪಾಪವನ್ನ ತೊಲಗಿಸಿ ನಿತ್ಯ ಜೀವಕ್ಕೆ ಹೋಗೋದಿಕ್ಕೆ ನಾನು ಪ್ರಯಾಸ ಪಡ್ಬೇಕು, ಇಂಥ ಆಲೋಚನೆ ಇಲ್ವಲ್ಲ. ಕೇವಲ ಈ ಶರೀರಕ್ಕೆ ಸಂಬಂಧಪಟ್ಟಂತ ಆಲೋಚನೆಗಳಿದೆಯಲ್ಲ, ಕೇವಲ ಈ ಶರೀರಕ್ಕೆ ಸಂಬಂಧಪಟ್ಟಂತ ಆಲೋಚನೆಗಳು ಇಟ್ಟುಕೊಂಡು ಇವೇ ಆಲೋಚನೆಗಳಿಂದ ದೇವರ ಸನ್ನಿಧಿಗೆ ಬಂದ್ರೆ ನಾವು ನಿರ್ಭಾಗ್ಯರಾಗ್ತೀವಿ ಅಂತೇಳಿ ದೇವ್ರು ಹೇಳ್ತಾರೆ. ಆದ್ದರಿಂದ ಪ್ರತಿ ಕ್ರೈಸ್ತರು ಜಾಗೃತಿಯಿಂದ ಜೀವಿಸ್ಬೇಕಾಗತ್ತೆ. ಯಾಕೆಂದ್ರೆ ಸೈತಾನನಿದ್ದಾನೆ, ಅವನೆಲ್ಲಿ ಕಣ್ಣಿಗೆ ಕಾಣಲ್ಲ. ಅವ್ನು ಮಾಡೋ ಕೆಲಸ ಏನಪ್ಪಾ ಅಂದ್ರೆ ಹೃದಯದಲ್ಲಿ ಸೇರ್ಕೊಳ್ತಾನೆ, ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಹುಟ್ಟಿಸ್ತಾನೆ, ದೇವರಿಂದ ದೂರ ಮಾಡೋದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ದೇವರ ಸಹವಾಸದಿಂದ, ದೇವರ ಪ್ರಾರ್ಥನೆ ಸಹವಾಸ, ಭಕ್ತರ ಸಹವಾಸ, ಅನ್ಯೋನ್ಯತೆ ಸಹವಾಸ, ಈ ಎಲ್ಲ ಕಡೆಯಿಂದ ದೂರ ಮಾಡೋದಕ್ಕೆ ಅವನು ಪ್ರಯತ್ನ ಮಾಡ್ತಾ ಇರ್ತಾನೆ. ಏನ್ ವಿಷಯಗಳೇನಿಲ್ಲ, ಚಿಕ್ಕ ಚಿಕ್ಕ ವಿಷಯ, ಈ ರೋಗದ ವಿಷಯ, ಅನಾರೋಗ್ಯದ ವಿಷಯ, ಓಕೆನಾ, ಉದ್ಯೋಗದ ಸಮಸ್ಯೆ, ಇಲ್ಲಾಂದ್ರೆ ಯಾವುದೋ ಒಂದು ಸಮಸ್ಯೆಗಳನ್ನ ತಂದಿಟ್ಟು ದೇವ್ರ ಬಳಿಗೆಲ್ಲಿ ಹೋಗ್ತಾ ಇದೆಯಲ್ಲ, ಪ್ರಾರ್ಥನೆಗೆ ಹೋಗ್ತಾ ಇದೆಯಲ್ಲ, ಪ್ರಾರ್ಥನೆ ಮಾಡ್ತಾ ಇದೆಯಲ್ಲ, ಕಾಣಿಕೆ ಕೊಡ್ತಾ ಇದೆಯಲ್ಲ, ನಿನ್ನ ಸಮಸ್ಯೆಗಳು ಪರಿಹಾರ ಆಗಿಲ್ವಲ್ಲ ಅಂತೇಳಿ ಅವನು ಹೃದಯದಲ್ಲಿ ಆಲೋಚನೆಗಳನ್ನು ಹುಟ್ಟಿಸಿ ದೇವರ ಸನ್ನಿಧಿಗೆ ಹೋಗದಂತೆ, ದೇವರ ಸಹವಾಸ ಮಾಡದಂತೆ, ಓಕೆನಾ, ಪ್ರಾರ್ಥನೆಗೆ ಬಾರದಂತೆ, ಚರ್ಚಿಗೆ ಬಾರದಂತೆ ಅವನೇನ್ ಮಾಡ್ತಾನಂತ ನೋಡುವಾಗ ಈ ರೀತಿ ಚಿಕ್ಕ ಚಿಕ್ಕ ಆಲೋಚನೆಗಳನ್ನ ಕೊಟ್ಟು ದೇವರಿಂದ ದೂರ ಮಾಡೋದಕ್ಕೆ ಅನೇಕ ಪ್ರಯತ್ನ ಮಾಡ್ತಾನೆ. ಆ ಪ್ರಯತ್ನಗಳಲ್ಲಿ ಏನಾದ್ರೂ ನೀನು ಸಿಲುಕಿಕೊಂಡು ನರಳಾಡ್ತಾ ಇದೀಯಾ? ಅವನು ಕೊಡುವಂತ ಆಲೋಚನೆಗಳು, ಅವನು ಮಾಡುವಂತ ಪ್ರಯತ್ನದಲ್ಲಿ ನೀನು ಸಿಲುಕಿಕೊಂಡು ಏನಾದ್ರೂ ದೇವರಿಂದ ದೂರ ಆಗುವಂತ ಅವಕಾಶ ಕಾಣ್ತಾ ಇದೀಯಾ? ಹಾಗಾದ್ರೆ ವಾಕ್ಯದ ಮೂಲಕ ನೀನು ಸರಿಪಡಿಸ್ಕೊ. ಈ ಲೋಕದಲ್ಲಿ ಏನೇ ಸಮಸ್ಯೆ ಇರ್ಲಿ, ಆರೋಗ್ಯದ ಸಮಸ್ಯೆ ಇದೆಯಾ, ದೇವರನ್ನ ಬಿಡಬೇಡ. ಉದ್ಯೋಗದ ಸಮಸ್ಯೆ ಇದೆಯಾ, ದೇವರನ್ನ ಬಿಡಬೇಡ. ಸಾಲದ ಸಮಸ್ಯೆ ಇದೆಯಾ, ದೇವರನ್ನ ಬಿಡಕ್ ಹೋಗ್ಬೇಡ. ಮೊಟ್ಟ ಮೊದಲು ನೀನು ಯಾವ್ದಾದ್ರು ಬಿಡ್ತೀಯ ಬಿಡು, ದೇವರನ್ನ ಬಿಡ್ಬೇಡಪ್ಪ, ದೇವರನ್ನ ಬಿಡ್ಬೇಡಮ್ಮ, ದೇವರಿಂದ ದೂರ ಆಗ್ಬೇಡಮ್ಮ, ದೇವರಿಂದ ದೂರ ಆಗೋಕ್ ಹೋಗ್ಬೇಡ. ದೇವರ ಸಹವಾಸದಲ್ಲಿರು, ದೇವರ ಧ್ಯಾನದಲ್ಲಿರು, ಪ್ರಾರ್ಥನೆಯಲ್ಲಿರು, ದೇವರ ಸೇವೆಯಲ್ಲಿರು. ಭೂಲೋಕದಲ್ಲಿ ಹೊಟ್ಟೆಗೋಸ್ಕರ ಏನ್ ಬೇಕೋ ಅದನ್ನ ಕಾಪಾಡಿಕೊಂಡು ಸಂಪಾದನೆ ಮಾಡಿಕೊಂಡು ದೇವ್ರಿಗೋಸ್ಕರ ಏನ್ ಮಾಡ್ಬೇಕು ಅದನ್ನ ಮಾಡಯ್ಯ.
ಯಾಕೆಂದ್ರೆ ಕೊನೆ ಕಾಲದಲ್ಲಿ ಇದ್ದೀವಿ. ಕೊನೆ ಕಾಲದಲ್ಲಿ ದೇವ್ರು ನಿನ್ಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ದೇವ್ರು ನಿನ್ಗೆ ಕೆಲಸ ಕೊಟ್ಟಿದ್ದಾನೆ. ಆ ಕೆಲಸವನ್ನು ಯಥಾರ್ಥವಾಗಿ ನೀನು ಮಾಡಿದಾಗ ಪರಲೋಕದಲ್ಲಿ ನಿತ್ಯ ಜೀವ ಸಿಗುತ್ತೆ, ಪರಲೋಕದಲ್ಲಿ ಒಂದು ಸ್ಥಾನ ಸಿಗುತ್ತೆ. ಅದನ್ನ ನೀನ್ ಪಡ್ಕೊಳ್ಬೇಕಾದ್ರೆ ಈ ಭೂಲೋಕದಲ್ಲಿ ದೇವ್ರು ಕೊಟ್ಟಂತ ಈ ಒಂದು ಅವಕಾಶವನ್ನ ಸದ್ವಿನಿಯೋಗ ನೀನು ಮಾಡಿಕೊಳ್ಬೇಕಾಗತ್ತೆ. ಸದ್ವಿನಿಯೋಗ ಮಾಡಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದೀರಾ, ಅಥವಾ ಲೋಕ ಆಶೆಗಳು, ಶರೀರ ಆಶೆಗಳು ಅಂತೇಳಿ ದೇವರಿಂದ ನಾವು ದೂರವಾಗ್ತಾ ಇದ್ವಿ? ಯಾಕೆಂದ್ರೆ ಕೆಳಗಡೆ ಮಾತನ್ನು ನೋಡಿ, ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದೆಂದಿಗೂ, ಅಂದ್ರೆ ಶಾಶ್ವತವಾಗಿ ಆ ಮನುಷ್ಯನು ಇರ್ತಾನೆ. ಎಲ್ಲಿರ್ತಾನೆ? ಇಲ್ಲಿ ಇರ್ತಾನೆ. ಸತ್ತ ಮೇಲೆ ಪರಲೋಕದಲ್ಲಿ ಕೂಡ ಆ ಮನುಷ್ಯನು ಇರ್ತಾನೆ. ಪ್ರಿಯರಾದ ದೇವರ ಮಕ್ಕಳಿರ, ಒಂದ್ಸರಿ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನವನ್ನು ನೋಡಿ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನವನ್ನು ಪ್ರಿಯ 5:24. ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನ ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಲೋಕದ ಆಶೆಯಲ್ಲಿ, ಶರೀರ ಕೋರಿಕೆಯಲ್ಲಿ ನಮ್ಮ ಜೀವಿತಗಳಿದ್ರೆ ಮರಣಕ್ಕೆ ಹೋಗ್ತೀವಿ, ಬೆಂಕಿಯ ಕೊಂಡಕ್ಕೆ ಹೋಗ್ತೀವಿ. ದೇವರ ಮಾರ್ಗದಲ್ಲಿದ್ದು ಯೇಸು ಕ್ರಿಸ್ತರನ್ನ ನಂಬಿಕೊಂಡು ಭಕ್ತಿಯಿಂದ ಜೀವಿಸಿ ಪ್ರಾರ್ಥನೆಯಲ್ಲಿ ದೇವರ ಸಹವಾಸದಲ್ಲಿ ಇದ್ದಾಗ ಆ ಮನುಷ್ಯನು ನಿತ್ಯ ಜೀವವನ್ನ ಪಡ್ಕೊಂಡಿದ್ದಾನೆ. ಒಂದ್ ವೇಳೆ ಸತ್ರು ಕೂಡ ಮತ್ತೆ ಬದುಕ್ತಾನೆ, ನಿತ್ಯ ಜೀವನ ಪಡ್ಕೊಳ್ತಾನೆ, ಪರಲೋಕಕ್ಕೆ ಹೋಗ್ತಾನಂತೇಳಿ ಈ ಮಾತನ್ನು ಹೇಳುತ್ತೆ. ಅಂದ್ರೆ ಈ ಮಾತಿನ ಪ್ರಕಾರ ಆಲೋಚನೆ ಮಾಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಒಂದ್ ವೇಳೆ ನಾವು ಸತ್ತೋದ್ರು ಕೂಡ ಪರವಾಗಿಲ್ಲ, ನಾವು ನಿತ್ಯ ಜೀವನ ಪಡ್ಕೊಳ್ತೀವಿ, ಪರಲೋಕವನ್ನ ಪಡ್ಕೊಳ್ತೀವಿ. ಆ ಪರಲೋಕವನ್ನ ಪಡ್ಕೊಳ್ಳುವಂತ ಭಾಗ್ಯವನ್ನ ದೇವರು ಕಲ್ಪಿಸಿಕೊಟ್ಟಿದ್ದಾರೆ. ಈ ಮಾತನ್ನು ನಂಬಬೇಕು, ನಂಬಿ ಬದುಕಬೇಕು ಅಂತ ಹೇಳ್ತಾರೆ. ಮತ್ತೆ ಈ ಲೋಕದಲ್ಲಿ ಸಮಸ್ಯೆಗಳಂತೀರ, ಈ ಲೋಕದಲ್ಲಿ ಸಾಯೋ ತನಕ ಈ ಸಮಸ್ಯೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದೇ ಸಮಸ್ಯೆ ಇದೆ ಅಂತೇಳಿ ಪದೇ ಪದೇ ನಿತ್ಯ ಜೀವವನ್ನ ಕುರಿತು, ಪರಲೋಕವನ್ನ ಕುರಿತು ದೇವರ ಕಾರ್ಯಕ್ರಮಗಳನ್ನು ಕುರಿತು ವಿಚಾರ ಮಾಡದೆ ದೇವರ ಸನ್ನಿಧಿಗೆ ಬಾರದೆ ಕೇವಲ ಇದ್ರಿಗೋಸ್ಕರ ನಾವು ತವಕಪಟ್ರೆ ಪರಲೋಕವನ್ನ ನಾವು ಕಳೆದುಕೊಳ್ತೀವಿ. ಅಂದ್ರೆ ಏನು ಸಮಸ್ಯೆ ಕಾಣುತ್ತೆ? ಪರಲೋಕ ಇದೆಯಲ್ಲ, ಅದು ಶಾಶ್ವತವಾದದ್ದು. ದೇವರು ಶಾಶ್ವತವಾದವರು, ಅವರಿಗೆ ಜನನ ಮರಣ ಇಲ್ಲ. ಅಂತ ಉನ್ನತವಾದಂತಹ ಪರಲೋಕವನ್ನ ನಾವು ಪಡ್ಕೊಳ್ಬೇಕಾದ್ರೆ ಏನು ಅಡ್ಡ ಬರ್ತಾ ಇದೆ ನಮ್ಗೆ ಅಂತ ನೋಡುವಾಗ ಈ ಲೋಕದಲ್ಲಿ ರೋಗ ಅಡ್ಡ ಅಲ್ಲ, ಈ ಲೋಕದಲ್ಲಿ ಸಾಲನೂ ಅಡ್ಡ ಅಲ್ಲ, ಈ ಲೋಕದಲ್ಲಿ ಯಾವುದೋ ಒಂದು ಸಮಸ್ಯೆಗಳ ಅಡ್ಡ ಅಲ್ಲ ಪ್ರಿಯರೇ. ಈ ಲೋಕದಲ್ಲಿ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಲೋಕದ ಆಸೆಗಳು, ಲೋಕದ ಪಾಪಗಳೇ ಕಾರಣವಾಗ್ತಾ ಇದೆ. ಏನ್ ಕಾರಣವಾಗ್ತದೆ? ದೇವರ ಸನ್ನಿಧಿಗೆ ಸೇರದಂತೆ, ಸತ್ತ ಮೇಲೆ ನಾವು ಪರಲೋಕಕ್ಕೆ ಹೋಗದಂತೆ ಏನು ತಡಿತಾ ಇದೆಯಪ್ಪ ಅಂತ ನೋಡುವಾಗ ಲೋಕದ ಆಶೆಗಳು, ಅಂದ್ರೆ ಪಾಪಗಳು, ಅನೇಕ ಅಪರಾಧಗಳು ಇದನ್ನ ತಡಿತಾ ಇದೆ. ದೇವರ ಸನ್ನಿಧಿಗೆ ಸೇರದಂತೆ ಇದು ತಡಿತಾ ಇದೆ. ದೇವರ ಸನ್ನಿಧಿಗೆ ಮುಟ್ಟದಂತೆ ಏನು ತಡಿತಾ ಇದೆ ಅಂತ ನೋಡುವಾಗ ನಮ್ಮಲ್ಲಿ ಪಾಪಗಳು, ನಮ್ಮಲ್ಲಿ ಅನೇಕ ದುರಾಸೆಗಳು, ನಮ್ಮಲ್ಲಿ ಅನೇಕ ಅಪರಾಧಗಳು. ಪ್ರಿಯರಾದ ದೇವರ ಮಕ್ಕಳಿರ, ನಾವು ನಿತ್ಯ ಜೀವನ ಪಡ್ಕೊಳ್ಬೇಕಾದ್ರೆ, ಪರಲೋಕವನ್ನು ನಾವು ಪಡ್ಕೊಳ್ಬೇಕಾದ್ರೆ ಪ್ರಿಯರೇ, ಇವೆಲ್ಲ ಕೂಡ ಅಡ್ಡಗೋಡೆಯಾಗಿ ಇವೆ ಅಂತ ಹೇಳ್ತಾರೆ. ಏನೇನು ಅಡ್ಡಗೋಡೆಯಾಗಿದೆ ಅಂತ ನೋಡುವಾಗ ಒಂದ್ಸಾರಿ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಚನದಿಂದ ನಾವು ನೋಡೋಣ ಪ್ರಿಯರೇ.
21ನೇ ಅಧ್ಯಾಯ 8ನೇ ವಚನ. ಒಂದೇ ವಚನ ನೋಡೋಣ. ಆದರೆ ಏಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಿಕರು, ಎಲ್ಲಾ ಸುಳ್ಳುಗಾರರು, ಅವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕ ಉಳಿಯುವ ಕೆರೆಯೇ, ಅದು 2ನೆಯ ಮರಣವು ಎಂದು ನನಗೆ ಹೇಳಿದನು. ಅಂದ್ರೆ 2ನೇ ಮರಣ ಬೆಂಕಿಯ ಗಂಧಕ, ನರಕಾಗ್ನಿ. ಈ ನರಕಾಗ್ನಿಗೆ ಯಾರು ಹೋಗ್ತಾರೆ? ನಿತ್ಯ ಜೀವಕ್ಕೆ ಯಾರು ಹೋಗ್ತಾರೆ? ನಿತ್ಯ ಜೀವಕ್ಕೆ ಅಂದ್ರೆ ಪರಲೋಕಕ್ಕೆ ಯಾರು ಹೋಗ್ತಾರೆ? ಯೇಸು ಕ್ರಿಸ್ತರನ್ನ ನಂಬಿಕೊಂಡು ಯೇಸು ಕ್ರಿಸ್ತರಿಗೆ ವಿಧೇಯರಾಗಿ ಈ ಲೋಕದ ಕೋರಿಕೆಗಳನ್ನ ಬದಿಗಿಟ್ಟು, ಈ ಲೋಕದ ಆಸೆಗಳನ್ನ ಪಕ್ಕಕ್ಕಿಟ್ಟು, ಯಾವಾಗಲೂ ದೇವರ ಸೇವೆಗೋಸ್ಕರ, ದೇವರ ರಾಜ್ಯದಗೋಸ್ಕರ ಯಾರು ತವಕ ಪಡ್ತಾರೋ, ಯಾರು ಪ್ರಯಾಸ ಪಡ್ತಾರೋ, ಯಾರು ಕಷ್ಟ ಪಡ್ತಾರೋ ಅವರೆಲ್ಲರಿಗೂ ನಿತ್ಯ ಜೀವ ಸಿಗುತ್ತೆ, ಪರಲೋಕ ಸಿಗುತ್ತೆ ಪ್ರಿಯರೇ. ದೇವರ ಬಳಿಗೆ ಸೇರಿಕೊಳ್ತಾರೆ ಪ್ರಿಯರೇ. ಅವರೆಲ್ಲರೂ ಕೂಡ ದೇವರ ಬಳಿಗೆ ಸೇರಿಕೊಳ್ಳುವಂತ ಮಾರ್ಗ ಅಂದ್ರೆ ದೇವರ ಮಾರ್ಗ, ಪ್ರಾರ್ಥನೆಯ ಮಾರ್ಗ, ಆರಾಧನೆಯ ಮಾರ್ಗ, ಇವಿದೆ, ಕೆಲಸಗಳಿವೆ. ಇವೆಲ್ಲ ಬಿಟ್ಟು 24 ಗಂಟೆ ಶರೀರಗೋಸ್ಕರ, ಇಲ್ಲಾಂದ್ರೆ ಈ ಲೋಕದ ಕೋರಿಕೆಗಳನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಒಂದು ವೇಳೆ ನಾವು ಈ ಲೋಕದ ರೀತಿಯಲ್ಲಿ ಬದುಕಿದ್ರೆ ಅವ್ರಿಗೆ ಏನಿದೆ ಅಂತೆ? ಬೆಂಕಿ ಗಂಧಕ ಅಂದ್ರೆ ಸ್ವಲ್ಪ ದಗ ಬೆಂಕಿ ಉರ್ದು ಆಮೇಲೆ ಆರಿ ಹೋಗುವಂಥದ್ದಲ್ಲ. ದಗನೆ ಉರ್ದು ಸುಟ್ಟು ಬೂದಿ ಮಾಡಿ ಆ ನಂತರ ಆರಿ ಹೋಗುವಂಥದ್ದಲ್ಲ. ಆ ನರಕದಲ್ಲಿ, ನರಕಾಗ್ನಿಯಲ್ಲಿ 2ನೇ ಮರಣ, ಬೆಂಕಿಯ ಕೊಂಡ, ಅದು ಆ ಬೆಂಕಿ ಆರುವುದಿಲ್ಲವಂತೆ, ಆತ್ಮ ಸಾಯುವುದಿಲ್ವಂತೆ. ಅಂತ ಭಯಂಕರವಾದಂತ ಒಂದು ಸ್ಥಳ ಇದೆ. ಅಲ್ಲಿಗೆ ಹೋಗ್ಬೇಕಾಗತ್ತೆ. ಯಾರು ಹೋಗ್ತಾರೆ ಅಲ್ಲಿಗಪ್ಪ ಅಂತ ನೋಡುವಾಗ, ಈ ಲೋಕದಗೋಸ್ಕರ ತವಕ ಪಟ್ಟವರು, ಈ ಲೋಕದಗೋಸ್ಕರ ಪ್ರಯಾಸ ಪಟ್ಟವರು, ಈ ಲೋಕದ ಆಶೆಗಳನ್ನ ಇಟ್ಟುಕೊಂಡು ಅನೇಕ ಪಾಪಗಳನ್ನ ಮಾಡಿದವರು. ಆ ಗುಂಪಿನಲ್ಲಿ ಇದ್ದೀವ? ಲೋಕದ ಆಸೆಯಲ್ಲಿ ಇದ್ದೀವ ನಾವು? ಇವಾಗ್ಲೂ ಕೂಡ ಏನ್ರಿ, ಇಷ್ಟು ವಾಕ್ಯಗಳನ್ನು ಕೇಳಿದ ಮೇಲೂ ಕೂಡ ನಾವು ಲೋಕದ ಆಸೆಯಲ್ಲಿ ಇದ್ದೀವಿ. ಲೋಕದಲ್ಲಿ ಇರೋಣ, ಹೊಟ್ಟೆ ತುಂಬ ಊಟ ಮಾಡೋಣ, ಕೆಲಸ ಮಾಡೋಣ. ಕೆಲಸ ಮಾಡಬಾರ್ದಂತಲ್ಲ, ಕೆಲಸ ಮಾಡ್ಬೇಕು, ಹೊಟ್ಟೆ ತುಂಬ ಊಟ ಮಾಡ್ಬೇಕು, ಒಳ್ಳೆ ವಸ್ತ್ರಗಳನ್ನ ನಾವು ಧರಿಸ್ಕೊಳ್ಳೋಣ, ನಮ್ಮಲ್ಲಿ ಏನಿದೆ ನಾವು ಅನುಭವಿಸೋಣ, ಇಲ್ಲ ಅಂತಲ್ಲ. ಆದ್ರೆ ದೇವರನ್ನ ಬಿಟ್ಟು, ದೇವರ ಮಾರ್ಗವನ್ನು ಬಿಟ್ಟು, ದೇವರ ಕೆಲಸವನ್ನ ಬಿಟ್ಟು, ದೇವರ ಸೇವೆಯನ್ನ ಬಿಟ್ಟು ನೀವು ಏನ್ ಮಾಡಿದ್ರು ಕೂಡ ಟೋಟಲ್ ಏನ್ರಿ ತೀರ್ಪಿಗೆ ಗುರಿ ಆಗ್ತೀವಿ ಪ್ರಿಯರ. ಅದು ಸತ್ಯವೇದ ಗ್ರಂಥ ಹೇಳುವಂಥದ್ದು. ಮತ್ತೆ ನಿತ್ಯ ಜೀವನ ಪಡ್ಕೊಳ್ಬೇಕಾದ್ರೆ ಪ್ರಿಯರ ದೇವ್ರ ಮಕ್ಕಳಿಗೆ ಹೇಳ್ತಾರೆ, ಹೇಡಿಗಳು ಅಂದ್ರೆ ಪ್ರತಿನಿತ್ಯ ಭಯ ಪಡ್ತಾ ಇರ್ತಾರೆ, ಯಾರಿಗೋ ಭಯ ಪಡ್ತಾ ಇರ್ತಾರೆ, ಲೋಕದಗೋಸ್ಕರ ಭಯ ಪಡ್ತಾ ಇರ್ತಾರೆ. ಲೋಕದಗೋಸ್ಕರ ಭಯ ಪಡುವವರು ಹೇಡಿಗಳು ಏನಾಗ್ತಾರಂತೆ? ಅವರು ಪರಲೋಕಕ್ಕೆ ಹೋಗಲ್ಲ. 2ನೇದಾಗಿ ನಂಬಿಕೆ ಇಲ್ಲದವರು ಎಲ್ಲಿದ್ದಾರೆ? ನಂಬಿಕೆ ಇಲ್ಲದವರು ಹೊರಗಡೆ ಇದ್ದಾರಾ ಅಥವಾ ನಮ್ಮಲ್ಲಿ ಇದ್ದಾರೆ ಅಂತ ನೋಡು. ಹೊರಗಡೆ ಇದ್ದಾರೆ, ನಮ್ಮಲ್ಲೂ ಕೂಡ ಇದ್ದಾರೆ. ಹೊರಗಡೆ ಇದ್ದಾರೆ. ಅದೇ ಪ್ರಕಾರ ಕ್ರೈಸ್ತ ಸಮಾಜದಲ್ಲಿ ಇದ್ದಾರಾ ಇಲ್ವಾ? ಇವಾಗ ಕೆಲವರು ದೀಕ್ಷಾ ಸ್ನಾನನೇ ಪಡ್ಕೊಂಡಿಲ್ಲ ಅಂದ್ರೆ ಇವ್ರ ನಂಬಿಕೆ ಇದೆ, ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇದೆಯಾ? ಪ್ರಿಯರ ದೇವ್ರ ಮಕ್ಕಳೇ, ಬಹಳ ಮಂದಿ ನಾವು ಕ್ರೈಸ್ತರಂತ ಹೇಳ್ಕೊಂಡು ದೀಕ್ಷಾ ಸ್ನಾನನೇ ಪಡ್ಕೊಂಡಿಲ್ಲ. ತಂದೆಯ ಮಗನ ಪವಿತ್ರಾತ್ಮ ಹೆಸರಲ್ಲಿ ದೀಕ್ಷಾ ಸ್ನಾನ ಪಡ್ಕೊಳ್ಬೇಕು, ಇವಾಗ್ಲೂ ಕೂಡ ಪಡ್ಕೊಂಡಿಲ್ಲ. ಮತ್ತೆ ಯೇಸು ಕ್ರಿಸ್ತ ನಂಬಿದ್ದಾರಾ ಅಥವಾ ಏನಾಗಿದ್ದಾರೆ ಪ್ರಿಯರೇ? ನಂಬಿಕೆ ಇಲ್ಲ. ಅಂದ್ರೆ ನಂಬಿಕೆ ಇಲ್ಲದವರಂದ್ರೆ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿದ್ದಾರೆ, ನಮ್ಮ ಎಲ್ಲರ ಪಾಪದ ನಿಮಿತ್ತವಾಗಿ ಮರಣ ಹೊಂದಿದ್ದಾರೆ. ಅವರು ಸಮಾಧಿ ಮಾಡಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬಂದು ಮಹಿಮೆ ಶರೀರವನ್ನು ಧರಿಸಿಕೊಂಡು ಎದ್ದು ಬಂದಿದ್ದಾರೆ. ಆನಂತರ 40 ದಿನಗಳಿದ್ದು ಅನೇಕ ವಿಷಯಗಳನ್ನ ಭಕ್ತರಿಗೆ ತಿಳಿಸಿ ಪರಲೋಕಕ್ಕೆ ಹೋಗಿದ್ದಾರೆ. ಅದೇ ಪ್ರಕಾರ ನಂಬಿದಂತ ಪ್ರತಿ ಭಕ್ತರಿಗೆ ಪರಲೋಕವನ್ನ ಕೊಡ್ತೀನಂತ ಹೇಳಿದಾರಲ್ಲ, ಇದು ನಂಬಬೇಕಂತ ಹೇಳ್ತಾರೆ. ಪರಲೋಕ ಇದೆಂದು ನಂಬಬೇಕಂತ ಹೇಳ್ತಾರೆ, ದೇವರು ಇದ್ದಾನೆಂದು ನಂಬಬೇಕಂತ ಹೇಳ್ತಾರೆ, ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿದ್ದಾರೆಂದು ನಂಬಬೇಕಂತ ಹೇಳ್ತಾರೆ, ಪವಿತ್ರಾತ್ಮನು ನಮ್ಮ ಮಧ್ಯದಲ್ಲಿ ಇದ್ದಾನೆಂದು ನಂಬಬೇಕಂತ ಹೇಳ್ತಾರೆ. ಈ ಸತ್ಯವೇದ ಗ್ರಂಥ ಇದೆಯಲ್ಲ, ಇದು ದೇವರು ಬರೆಸಿರುವಂತ ಗ್ರಂಥ ಅಂತೇಳಿ ನಂಬಬೇಕಂತ ಹೇಳ್ತಾರೆ. ನಾವ್ ಏನನ್ನ ನಂಬ್ತೀವಿ ಹೇಳಿ ಪ್ರಿಯರೇ? ಹೊಟ್ಟೆಯಲ್ಲಿ ಒಂದು ಗಡ್ಡೆ ಇದೆ, ಅದು ಹೋದ್ರೆ ನಂಬ್ತೀನಿ ದೇವ್ರೆ.
ಹೊಟ್ಟೆಯಲ್ಲಿ ಚಿಕ್ಕ ರೋಗ ಇದೆ ದೇವ್ರೆ, ಅದು ಹೋದ್ರೆ ನಂಬ್ತೀನಿ ದೇವ್ರೆ. ನನಗೆ ನನ್ನ ಮಕ್ಕಳಿಗೆ ಮದುವೆ ಆಗಿಲ್ಲ ದೇವ್ರೆ, ಮದುವೆ ಮಾಡಿ ದೇವ್ರೆ, ಅವಾಗ ನೀನ್ ನಂಬ್ತೀನಿ ದೇವ್ರೆ. ಉದ್ಯೋಗ ಬಂದ್ರೆ ನಂಬ್ತೀನಿ ದೇವ್ರೆ. ನಾನು ಮದುವೆ ಮಾಡ್ಕೊಂಡಿದ್ದೀನಿ, ಸುಮಾರು 10 ವರ್ಷ ಆಯ್ತು, ಮಕ್ಕಳಾಗಿಲ್ಲ, ನೀವು ಮಕ್ಕಳು ಕೊಟ್ರೆ ಇವಾಗ ನಂಬ್ಕೊಳ್ತೀನಿ ದೇವ್ರೆ. ಇಂಥ ನಂಬಿಕೆ ದೇವ್ರಿಗೆ ಬೇಕಾ? ಇಂಥ ನಂಬಿಕೆ ಉಳ್ಳವ್ರು ದೇವ್ರಿಗೆ ಬೇಕಾ ಪ್ರಿಯರೇ? ಕೊಟ್ಟಿಲ್ಲ ಅಂದ್ರೆ ನಂಬಲ್ಲ ಅಂತ ಅರ್ಥ. ಇವನ್ ಏನಪ್ಪಾ ಅಂದ್ರೆ, ಉದ್ಯೋಗ ಕೊಟ್ಟಿಲ್ಲ ನಾನು ನಂಬಲ್ಲ ಅಂತಾನೆ, ಮಕ್ಕಳನ್ನ ಕೊಟ್ಟಿಲ್ಲ ಅಂದ್ರೆ ನಾನು ಅಂತ ನಂಬಿಕೆ ತಗೊಂಡು ದೇವ್ರು ಮಾಡೋದೇನಿದೆ? ಈ ಲೋಕದಲ್ಲಿ ನಾವು ಬದುಕ್ತಾ ಇದೀವಿ ಅಂದ್ರೆ ದೇವ್ರ ಕೃಪೆಯಿಂದ ಬದುಕ್ತಾ ಇದೀವಿ. ಆರೋಗ್ಯದಲ್ಲಿ ಇದ್ದೀವಿ ಅಂದ್ರೆ ದೇವ್ರ ಕೃಪೆ. ದೇವರ ಕೃಪೆ ಇಲ್ಲದೆ ಈ ಲೋಕದಲ್ಲಿ ಯಾವ ಜೀವಿಗಳು ಬದುಕ್ತಾ ಇಲ್ಲ. ದೇವರ ಕೃಪೆ ಮೂಲಕನೇ ನಾವು ಬದುಕ್ತಾ ಇದೀವಿ ಈ ಲೋಕದಲ್ಲಿ. ದೇವ್ರ ಕೃಪೆ ಮೂಲಕ ಏನ್ರಿ, ದೇವ್ರ ಕೃಪೆ ಮೂಲಕ ಇನ್ನೊಂದಿದೆ, ಅದು ಪರಲೋಕವನ್ನ ಪಡ್ಕೊಳ್ಬೇಕಾಗಿದೆ. ಆ ಪರಲೋಕವನ್ನ ನಾವು ಪಡ್ಕೊಳ್ಬೇಕಾದ್ರೆ ಪ್ರಿಯರಾದ ದೇವ್ರ ಮಕ್ಕಳೇ, ಈ ಲೋಕದಲ್ಲಿ ಭಕ್ತಿಯಿಂದ ಬದುಕಬೇಕಂತ ಹೇಳ್ತಾರೆ, ನೀತಿಯಿಂದ ಬದುಕಬೇಕಂತ ಹೇಳ್ತಾರೆ. ನನ್ನ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತವಕ ಪಡಿ, ನಿಮ್ ಏನ್ ಸಮಸ್ಯೆಗಳಿದೆಯೋ ನನಗೆ ಗೊತ್ತು ಅಪ್ಪ ಅಂತ ಹೇಳ್ತಾರೆ. ಮೊದಲನೇದಾಗಿ ನಿಮ್ಮ ತವಕನಿಷ್ಠ, ನಿಮ್ಮ ಆಲೋಚನೆಗಳು, ನಿಮ್ಮ ಪ್ರಯಾಸ, ನಿಮ್ಮ ಕಷ್ಟ ಇಷ್ಟೇ ಇರಬೇಕು. ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ, ಪರಲೋಕಕ್ಕಾಗಿ ನೀವು ತವಕ ಪಡಿ, ನೀವು ಪ್ರಯಾಸ ಪಡಿ, ನೀವು ಕಷ್ಟಪಡಿ, ನೀವು ಸೇವೆ ಮಾಡಿ. ನಿಮ್ಗೆ ಏನೇನ್ ಬೇಕು ನನಗೆ ಗೊತ್ತು, ನೀವು ಹೋಗ್ತಾ ಇರಿ, ನಿಲ್ಬೇಡಿ. ಮನೆಯಲ್ಲಿ ಊಟ ಇಲ್ಲಲ್ಲ, ನಿಲ್ಬೇಡಿ. ಮನೆಯಲ್ಲಿ ಸಮಸ್ಯೆಗಳಿದೆಯಲ್ಲ, ಇರ್ಲಿ. ನೋಡ್ತಾ ಇದಾರೆ ದೇವ್ರು ನೋಡ್ತಾ ಇದಾರಮ್ಮ, ದೇವ್ರು ನೋಡ್ತಾ ಇದಾರಯ್ಯ. ಭಯಪಡೋಂತ ಅವಶ್ಯಕತೆ ಇಲ್ಲ. ಯಾರು ಮರ್ತರು ಮರಿಬಹುದು, ನಾನ್ ನಿನ್ನನ್ನ ಮರಿಯಲ್ಲ, ನಿನ್ನನ್ನ ಕೈ ಬಿಡಲ್ಲ. ಖಂಡಿತವಾಗಿ ನಿನ್ನನ್ನು ಕಾಪಾಡ್ತೀನಿ. ನೀನು ಅನಾರೋಗ್ಯದಲ್ಲಿದ್ದೀಯಲ್ಲ, ನನಗ್ ಗೊತ್ತು. ನಿನ್ನ ಸಮಸ್ಯೆಗಳಿದೆಯಲ್ಲ, ನನಗ್ ಗೊತ್ತು. ಏನು ಸಮಸ್ಯೆಗಳಿದ್ದರೂ ಕೂಡ ನೀನು ಅಲ್ಲೇ ನಿಂತುಕೊಳ್ಳದೆ, ಅದೇ ಆಲೋಚನೆ ಮಾಡದೆ ಮುಂದೆ ಹೋಗು, ನನಗೋಸ್ಕರ ಮುಂದೆ ಬಾ, ಖಂಡಿತವಾಗಿ ನಾನು ನಿನ್ನನ್ನ ಕೈ ಹಿಡಿತೀನಂತೆ ದೇವ್ರು ಹೇಳ್ತಾರೆ. ನಂಬಿಕೆ ಇದೆಯಾ? ಈ ನಂಬಿಕೆ ಇರಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಈ ನಂಬಿಕೆ ಇಲ್ಲದವ್ರು ಏನಾಗ್ತಾರೆ? ಬೆಂಕಿ ಕೊಂಡೋಕ್ ಹೋಗ್ತಾರೆ. ಇವರೆಲ್ಲರೂ ಒಂದು ಲೀಸ್ಟ್ ಇದೆ ರೀ, ದೊಡ್ಡ ಲೀಸ್ಟ್ ಇದೆ. ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು. ಅಸಹ್ಯವಾದದರಲ್ಲಿ ಅಂದ್ರೆ ಅಸಹ್ಯ ಕಾರ್ಯಕ್ರಮಗಳು. ಈ ಲೋಕದಲ್ಲಿ ಅನೇಕ ಪಾಪದ ಕೆಲಸಗಳು, ಅನೇಕ ಚಟಗಳನ್ನ ಕಲ್ತ್ಕೊಂಡಿದ್ದಾರೆ, ಅನೇಕ ಅಸಹ್ಯವಾದಂತ ಕಾರ್ಯದಲ್ಲಿರ್ತಾರೆ. ಇವರೆಲ್ಲರೂ ಕೂಡ ಎಲ್ಲಿ ಹೋಗ್ತಾರಪ್ಪ ಅಂತ ನೋಡುವಾಗ ಏನ್ರಿ ಹೇಳ್ತಾರೆ, ಪ್ರಿಯರ ದೇವ್ರ ಮಕ್ಕಳೇ, ಬೆಂಕಿ ಕೊಂಡದಲ್ಲಿ ಅಸಹ್ಯವಾದದರಲ್ಲಿ ಸೇರಿದವರು ಕೊಲೆಗಾರರಂದ್ರೆ ಒಂದು ರೀತಿಯಲ್ಲಿ ನೇರವಾಗಿ ಪ್ರತ್ಯಕ್ಷವಾಗಿ ಕೊಲೆ ಮಾಡೋರು ಇದ್ದಾರೆ, ಮತ್ತೊಂದು ರೀತಿಯಲ್ಲಿ ಪರೋಕ್ಷವಾಗಿ ಕೊಲೆ ಮಾಡೋರು ಇದ್ದಾರೆ. ಪ್ರತ್ಯಕ್ಷವಾಗಿ ಕೊಲೆ ಅಂತಂದು ನೋಡುವಾಗ ಬಾಂಬುಗಳನ್ನ ಹಾಕಿ, ಇಲ್ಲಾಂದ್ರೆ ಕತ್ತಿಗಳಿಂದ, ಇಲ್ಲಾಂದ್ರೆ ಇನ್ನೊಂದು ರೀತಿಯಲ್ಲಿ ಕೊಲೆ ಮಾಡ್ತಾ ಇರ್ತಾರೆ. ಇದು ಪ್ರತ್ಯಕ್ಷವಾದಂತ ಕೊಲೆಗಳು. ಪರೋಕ್ಷವಾದಂತ ಕೊಲೆಗಳೇನಪ್ಪ ಅಂತಂದ್ರೆ, ನಿನ್ನ ಸಹೋದರನನ್ನು, ಅಂದ್ರೆ ಒಬ್ಬ ಭಕ್ತನಾಗಿರುವಂತ ಸಹೋದರನನ್ನು ನೀನು ದ್ವೇಷಿಸಿದ್ರೆ ನೀನೇ ನಿಜವಾದ ನರಹಂತಕನು ಅಂತ ಹೇಳ್ತಾರೆ. ನರಹಂತಕನ ಯಾರು ಗೊತ್ತಾ? ಸಭೆಯಲ್ಲಿ ಒಬ್ಬ ಸಹೋದರನನ್ನು ಒಂದು ವೇಳೆ ದ್ವೇಷಿಸಿದ್ರೆ, ಅಸಹ್ಯ ಪಟ್ರೆ, ಅವನ ಮೇಲೆ ಹಾಗೆ ಚಾಡಿಗಳು ಹೇಳ್ಕೊಂಡ್ರೆ ನೀನೇ ನಿಜವಾದ ನರಹಂತಕನು. ಕೊಲೆ ಮಾಡೋದ್ ಬೇಕಾಗಿಲ್ಲ, ನೀನು ದ್ವೇಷಿಸಿದ್ರೆ ಸಾಕು. ನಿನ್ನ ಸಹೋದರನನ್ನು ದ್ವೇಷಿಸಿದ್ರೆ ಸಾಕು, ನೀನು ಕೊಲೆಗಾರನು ಅಂತ ಹೇಳ್ತಾನೆ. ಎಷ್ಟು ಮಂದಿಯನ್ನ ನಾವು ದ್ವೇಷಿಸಿಲ್ಲ, ಎಷ್ಟು ಮಂದಿಯನ್ನ ನಾವು ಇದು ಮಾಡ್ಕೊಂಡಿಲ್ಲ ಹೇಳಿ ಪ್ರಿಯರೇ, ಹೌದಲ್ವಾ? ಅಂದ್ರೆ ಇವೆಲ್ಲ ಕೂಡ ವಾಕ್ಯದ ಮೂಲಕ ಏನಾಗ್ಬೇಕು? ವಾಕ್ಯ ಎಂಬುವಂಥದ್ದೇ ಖಡ್ಗ. ವಾಕ್ಯ ಎನ್ನುವಂಥದ್ದು ಏನ್ ಹೇಳಿ, ಇದು ಖಡ್ಗ. ಓಕೆ, ನಮ್ಮ ಹೃದಯದಲ್ಲಿ ಯಾರ ಮೇಲೆ ದ್ವೇಷ ಏನಾದ್ರೂ ಹುಟ್ಟುವಂತ ಚಿಗುರು ಬಂದ್ರೆ ವಾಕ್ಯ ಎಂಬ ಖಡ್ಗದ ಮೂಲಕ ಅದನ್ನ ಕಡ್ದಾಕೊಳ್ಬೇಕು. ಹೃದಯದಲ್ಲಿ ಅಸಹ್ಯವಾದಂತ ಕಾರ್ಯಕ್ರಮಗಳು ಏನಾದ್ರೂ ಚಿಗುರು ಬೆಳಿತಾ ಇದೆಯಂದ್ರೆ ವಾಕ್ಯ ಎಂಬ ಖಡ್ಗದ ಮೂಲಕ ಅದನ್ನ ಕಡ್ದಾಕ್ಬೇಕು ಪ್ರಿಯರೇ. ಹೃದಯದಲ್ಲಿ ಲೋಕದ ಕೋರಿಕೆಗಳು, ಹಣದ ಕೋರಿಕೆ ಏನಾದ್ರೂ ಹುಟ್ಟಿದೆಯಾ? ಹಣದ ಆಸೆ ಏನಾದ್ರೂ ಇದೆಯಾ? ಹೆಣ್ಣಿನ ಆಸೆ ಏನಾದ್ರೂ ಇದೆಯಾ? ಇಲ್ಲಾಂದ್ರೆ ಲೋಕದಲ್ಲಿ ಅಧಿಕಾರದ ಆಸೆ ಏನಾದ್ರೂ ಇದೆಯಾ? ಇವೆಲ್ಲ ಬಂದಾಗ, ಇವೆಲ್ಲ ಬೆಳೆಯುವಾಗ ವಾಕ್ಯ ಎಂಬ ಖಡ್ಗದ ಮೂಲಕ ಅವಾಗ್ಲೇ ನೀನ್ ಏನ್ ಮಾಡ್ಬೇಕು? ಅದನ್ನ ಸಾಯಿಸ್ಬೇಕು. ಒಟ್ಟಿನಲ್ಲಿ ಲೋಕದಲ್ಲಿ ಬದುಕಬೇಕು, ಬೆಳಕಾಗಿ ಬದುಕಬೇಕು, ಉನ್ನತನಾಗಿ ಬದುಕಬೇಕು, ಶ್ರೇಷ್ಠನಾಗಿ ನೀನು ಬದುಕಬೇಕು, ದೇವ್ರಿಗೋಸ್ಕರ ನೀನು ಬದುಕಬೇಕು. ಇದ್ದದ್ರಲ್ಲಿ ನೀನು ತೃಪ್ತಿ ಪಡಬೇಕು. ಇಲ್ಲದನ್ನ ನೀನು ಆಶಿಸಕ್ ಹೋಗ್ಬೇಡ. ನೀನು ಒಂದು ವೇಳೆ ಇಲ್ಲದನ್ನ ಆಶಿಸಿದರೆ ಅದು ನಿನ್ನಿಂದ ದೂರವಾಗುತ್ತೆ. ಸಹೋದರ, ಸಹೋದರಿ,
ನೀನು ಒಂದು ವೇಳೆ ಅದು ಪಡ್ಕೋಬೇಕು, ಇದು ಪಡ್ಕೋಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಅದು ತಿನ್ಬೇಕು, ಇದು ತಿನ್ಬೇಕಂತೇಳಿ ದೇವರನ್ನ ಪಕ್ಕಕ್ಕಿಟ್ಟು ಮಾಡಬಾರದ ಆಲೋಚನೆಗಳನ್ನ ನೀನು ಮಾಡ್ಕೊಂಡು ಹೋದ್ರೆ ಅವೆಲ್ಲ ನೀನು ಕಳ್ಕೊಳ್ತೀಯ. ಕೊನೆದಾಗಿ ನಿತ್ಯ ಜೀವವನ್ನ ಕಳೆದುಕೊಂಡು ಬೆಂಕಿಯ ಕೊಂಡಕ್ಕೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಜಾಗ್ರತೆ, ಎಚ್ಚರಿಕೆ. ಏನ್ ಹೇಳಿ? ಎಚ್ಚರಿಕೆ ಪ್ರಿಯರೇ. ಮಾಟಗಾರರು, ವಿಗ್ರಹಾರಾಧಿಕರು, ಅನೇಕ ಮಂದಿ ಮಾಟಗಾರರಿದ್ದಾರೆ. ಇವಾಗ ದೇವರ ಭಕ್ತರು ಅಂದ್ರೆ ದೇವರ ಸೇವೆಯಲ್ಲಿ ಇದ್ದೀವಿ ಅಂತೇಳಿ ಇವರ ಮಧ್ಯದಲ್ಲೂ ಕೂಡ ಅನೇಕ ಮಾಟ ಮಂತ್ರಗಳ ಬಗ್ಗೆ ವಿಚಾರ ಮಾಡ್ತಾ ಇರ್ತಾರೆ. ಇಂಥ ಕಡೆ ಮಾಟ ನಡೆದಿದೆ ಮಂತ್ರ ಅಂದ್ರೆ ಈ ಕಳಸೇವಕರು ಹೋಗ್ತಾರಲ್ಲ, ಈ ಕಳಸೇವಕರು ಏನ್ ಮಾಡ್ತಾರಪ್ಪ ಅಂತ ನೋಡುವಾಗ ಏನ್ರಿ, ಕೆಲವರು ಬಾಧೆಯಲ್ಲಿ ಇರ್ತಾರೆ, ನಮ್ಮ ಮನೇಲಿ ಏನಾಗ್ತಾ ಇದೆಯೋ ಗೊತ್ತಿಲ್ಲ ಅಂತೇಳಿ ಸೇವಕರನ್ನ ಕರ್ಸ್ಕೊಳ್ತಾರೆ. ಸೇವಕರನ್ನ ಕರ್ಸ್ಕೊಂಡಾಗ ಈ ಸೇವಕರು, ಕಳ್ಳ ಸೇವಕರು ಏನ್ ಮಾಡ್ತಾರಂತ ನೋಡುವಾಗ, ಅಮ್ಮ ನೀವು ಇಲ್ಲೇ ಇರಿ, ನಾನು ನೋಡ್ಕೊಂಡ್ ಬರ್ತೀನಿ, ಒಳಗಡೆ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತೇಳಿ ಇವನೇ ಹೋಗಿ ಅಲ್ಲಲ್ಲಿ ಏನ್ರಿ ಮಾಟ ಮಂತ್ರ ಮಾಡಿರುವಂತದ್ದು ಇದಿರುತ್ತೆ ನೋಡಿ, ಯಂತ್ರ ತಂತ್ರ. ಏನಪ್ಪಾ ಅಂದ್ರೆ ಅದು ರಾಗಿ ತಗಡು ಇರುತ್ತೆ ನೋಡಿ, ರಾಗು ತಗಡಿದ ಮೇಲೆ ಹಿಂಗೆ ಗೀಚ್ ಹಾಕಿ, ಆಮೇಲೆ ಏನಪ್ಪಾ ಕುಂಕುಮ, ಆಮೇಲೆ ನಿಂಬೆ ಹಣ್ಣು ಇಲ್ಲಾಂದ್ರೆ ಮೆಣಸಿನಕಾಯಿ ಎಲ್ಲೋ ಮೂಲೆಯಲ್ಲಿ ಸುತ್ತಿ, ತಾಯ್ತ ಇವೆಲ್ಲ ಸುತ್ತಿ ಎಲ್ಲೋ ಮೂಲೆಯಲ್ಲಿ ಇಟ್ಟು ಬಂದು ಇಂಥ ಕಡೆ ಅಂತ ಇವನೇ ಇಟ್ಟಿರ್ತಾನೆ. ಮತ್ತೆ ಇವನೇ ಅಮ್ಮ ಬನ್ನಿ ಇಂಥ ಕಡೆ ಮಾಡಿದ ನೋಡಿ ಅಂತೇಳಿ ಇವನೇ ಬಂದು ಓಪನ್ ಮಾಡಿ ತೋರಿಸ್ತಾನೆ. ತೋರಿಸಿದಾಗ ಅಮ್ಮೋ ನಮ್ಮ ಮನೆಯಲ್ಲಿ ಮಾಟ ಮಂತ್ರ ಮಾಡ್ಬಿಟ್ಟಿದ್ದಾರೆ ಅಂತೇಳಿ ದೊಡ್ಡದಾಗಿ ನಂಬಿ, ಆ ನಂತರ ಏನ್ರಿ ಇವನನ್ನೇ ನಂಬಿಕೊಂಡು ಅಯ್ಯ ಹೇಗಾದ್ರೂ ಮಾಡಿ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಯ ಅಂತೇಳಿ ಇವ್ರು ಏನ್ ಮಾಡ್ತಾರಪ್ಪ ಅಂತ ನೋಡುವಾಗ ಅವನ್ನ ಅಂದ್ರೆ ದೇವ್ರನ್ನ ಬಿಡ್ತಾರೆ, ಇವನ ಪಾದಗಳನ್ನ ಇಟ್ಕೊಳ್ತಾರೆ. ಇವನೇನ್ ಮಾಡ್ತಾನೆ, ನೀಟಾಗಿ ಗುಂಡು ಓಡಿಸ್ಬಿಡ್ತಾನೆ. ಇವನು ದೊಡ್ಡ ಕದಿಮ, ಇವನು ದೊಡ್ಡ ಕ್ರೂರ, ಕ್ರೂರ ಜಾತಿ ಇದು, ಮೃಗದ ಜಾತಿ ಇದು. ಅಂದ್ರೆ ಕನಿಕರ ಇಲ್ಲದ ಜಾತಿ. ಯಾಕೆಂದ್ರೆ ನಿಮ್ಮನ್ನ ಮೋಸ ಮಾಡೋದಕ್ಕೆ ಬಂದಿರುವಂತ ಜಾತಿ ಅದು, ನಿಮ್ಮನ್ನ ಹಾಳು ಮಾಡೋದಕ್ಕೆ, ನಿಮ್ಮನ್ನ ನುಂಗುವುದಕ್ಕೆ ಬಂದಿರುವಂತ ತೋಳ ಅದು, ಕುರಿ ವೇಷ ಹಾಕಿಕೊಂಡು ಬಂದಿರುವಂತ ತೋಳ ಅದು. ಅಂತ ತೋಳಗಳನ್ನ ನಂಬಿಕೊಂಡು ಕುಳಿತುಕೊಂಡಿದೆ ಈ ಸಮಾಜ, ಅಮಾಯಕ ಸಮಾಜ ಪ್ರಿಯರೇ. ಮಂತ್ರ ತಂತ್ರಗಳಲ್ಲಿ ಶಕ್ತಿ ಇಲ್ಲ, ಯಾವ್ದನ್ನ ನಂಬಕ್ ಹೋಗ್ಬೇಡಿದಲ್ಲ. ಅವೆಲ್ಲ ಕೂಡ ಏನಂದ್ರೆ ಮಂತ್ರ ತಂತ್ರ ಅಂತಂದ್ರೇನೆ ಭಯ ಹುಟ್ಟಿಸುತ್ತೆ, ಜನರನ್ನ ಭಯ ಹುಟ್ಟಿಸುತ್ತೆ. ಆ ಭಯದಿಂದನೇ ನಿಮ್ಮನ್ನ ಮೋಸ ಮಾಡ್ತಾರೆ, ಆ ಭಯದಿಂದಾನೇ ನಿಮ್ಮನ್ನ ಮೋಸ ಮಾಡ್ತಾರೆ, ನಿಮ್ಮನ್ನ ಗುಂಡು ಹೊಡಿಸ್ತಾರೆ, ನಿಮ್ಮ ಕುಟುಂಬವನ್ನ ಹಾಳು ಮಾಡ್ತಾರೆ. ನೀವು ಜಾಗ್ರತೆ ಪಡೆದು ಹೋದ್ರೆ ನಿಮ್ಮ ಕುಟುಂಬಗಳನ್ನ ಹಾಳು ಮಾಡ್ತಾರೆ. ಅಂತ ಕ್ರೂರ ಜಾತಿ ಪ್ರಪಂಚ ದೇಶದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ನೀವು ಜಾಗ್ರತೆ ಪಡಬೇಕು. ಮಾಟ ಮಂತ್ರದಲ್ಲಿ ಶಕ್ತಿ ಇಲ್ಲ. ಸುಮ್ನೆ ಮಾಟ ಮಂತ್ರ ಅಂದ್ರೇನೆ ಅದು ಭಯ ಹುಟ್ಟಿಸುತ್ತೆ. ಆ ಭಯ ಹುಟ್ಟಿಸುವಂತ ಕಾರ್ಯಕ್ರಮ ಕೊನೆಯದಾಗಿ ಕ್ರೈಸ್ತರ ಮಧ್ಯದಲ್ಲಿ ಕೂಡ ನಡೀತಾ ಇದೆ. ಕ್ರೈಸ್ತರ ಮಧ್ಯದಲ್ಲಿ ಸತ್ಯವೇದ ಗ್ರಂಥವನ್ನ ಹಿಡಿದುಕೊಂಡಿರುವಂತ ಇವನು ಕೂಡ ಇಂಥ ಕೆಲಸ ಮಾಡ್ತಾ ಇದ್ದಾನಂತ ನೋಡುವಾಗ ಇವನು ಮೋಸ ಮಾಡುವಂತ ಕುತಂತ್ರಗಾರನು, ಮಾಯಗಾರನು, ಕ್ರೂರನು. ಇವನು ಕ್ರೂರ ಜಾತಿ ಇದು, ಮೃಗದ ಜಾತಿ ಇದು. ಜಾಗ್ರತೆ ಪಡಬೇಕು ಪ್ರಿಯರೇ, ಎಚ್ಚರಿಕೆ ತಗೊಳ್ಬೇಕು. ಎಲ್ಲಾ ಮಾಟಗಾರರು, ಎಲ್ಲಾ ವಿಗ್ರಹಾರಾಧಿಕರು, ಎಲ್ಲಾ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿಯ ಗಂಧಕ. ಅಂದ್ರೆ ಸೃಷ್ಟಿಕರ್ತನಾದಂತ ಪರಮಾತ್ಮನನ್ನ ಬಿಟ್ಟು, ಜೀವಿತ ಕೊಟ್ಟಂತ ದೇವರನ್ನ ಬಿಟ್ಟು, ಆರೋಗ್ಯವನ್ನ ಕೊಟ್ಟಂತ ಪರಮಾತ್ಮನನ್ನು, ಅಂದ್ರೆ ಈ ದೇಹವನ್ನು, ಒಳಗಡೆ ಆತ್ಮವನ್ನು, ಆನಂತರ ತಿನ್ನುವಂತ ಆಹಾರ ಪದಾರ್ಥಗಳನ್ನು, ಟೋಟಲ್ ಜಗತ್ತನ್ನ ಉಂಟು ಮಾಡಿರುವಂತ ಆ ತಂದೆಯಾದ ದೇವರನ್ನ ಬಿಟ್ಟು ಈ ಲೋಕದಲ್ಲಿ ಅನೇಕ ವಿಗ್ರಹಾರಾಧನೆ, ಅನೇಕ ಮಾಟ ಮಂತ್ರಗಳು, ಅನೇಕ ಮೋಸಗಳು ನಡೀತಾ ಇದೆಯಲ್ಲ. ಇಂಥದ್ರಲ್ಲಿ ಏನಾದರೂ ನೀನು ಸಿಲುಕಿಕೊಂಡಿದೀಯಾ, ಅದು ದೊಡ್ಡ ಸಮಸ್ಯೆಯಲ್ಲಿ ನೀನಿದ್ದೀಯ ಅಂತ ಅರ್ಥ. ದೊಡ್ಡ ಸಮಸ್ಯೆಯಲ್ಲಿ. ಕರೆಂಟಿನ ಸಮಸ್ಯೆ ಇದೆಯಾ, ಅದನ್ನು ಸರಿಪಡಿಸ್ಕೊಳ್ಬಹುದು. ನೀರಿನ ಸಮಸ್ಯೆ ಇದೆಯಾ, ಅದನ್ನು ಸರಿಪಡಿಸ್ಕೊಳ್ಬಹುದು. ಆರೋಗ್ಯದ ಸಮಸ್ಯೆ ಇದೆಯಾ, ಇದನ್ನು ಕೂಡ ಸರಿಪಡಿಸ್ಕೊಳ್ಬಹುದು. ಉದ್ಯೋಗದ ಸಮಸ್ಯೆ ಇದೆಯಾ, ಅದನ್ನು ಸರಿಪಡಿಸ್ಕೊಳ್ಬಹುದು. ಈ ಪಾಪದ ಸಮಸ್ಯೆ ಇದೆಯಲ್ಲ, ಇದನ್ನು ಸರಿಪಡಿಸ್ಕೊಳಕ್ಕಿದೆಯಾ ನಿನಗೆ? ಈ ಪಾಪ ಎಂಬ ಸಮಸ್ಯೆಗಳು ಪರಿಹಾರ ಆಗ್ಬೇಕಾದ್ರೆ ಮಾರ್ಗ ಯೇಸು ಕ್ರಿಸ್ತರ ಮಾರ್ಗ. ಯಾಕೆಂದ್ರೆ ಈ ಪಾಪದಲ್ಲಿದ್ರೆ ದೇವರು ತನ್ನ ಬಳಿಗೆ ಸೇರಿಸಿಕೊಳ್ಳಲ್ಲ.
ದೇವರು ಸೇರಿಸ್ಕೊಳ್ಳಲ್ಲ. ಪಾಪದಲ್ಲಿದ್ರೆ ದೇವರು ಸೇರಿಸ್ಕೊಳ್ಳಲ್ಲ, ಅವ್ರಿಗೆ ನಿತ್ಯ ಲೋಕ ಕೊಡಲ್ಲ. ಮತ್ತೆ ಏನ್ ಮಾಡ್ಬೇಕು? ಈ ಪಾಪ ಎಂಬ ದೊಡ್ಡ ಸಮಸ್ಯೆಯಲ್ಲಿ ಇದ್ದಂತ ನಾವು ಸರಿಪಡಿಸ್ಕೊಳ್ಬೇಕಾದ್ರೆ ಮಾರ್ಗ ಯೇಸು ಕ್ರಿಸ್ತರ ಮಾರ್ಗ. ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು, ನನ್ನ ಮೂಲಕ ಹೊರಿತು ಯಾರು ಕೂಡ ಪರಲೋಕಕ್ಕೆ ಬರಲ್ಲ ಅಂತೇಳಿ ಯೇಸು ಪ್ರಭು ಹೇಳಿದಾರಲ್ಲ. ಅದ್ರ ಪ್ರಕಾರ ಆತನ ಬಳಿಗೆ ಬಂದು ಭಕ್ತಿಯಿಂದ ನಡ್ಕೊಳ್ಬೇಕು. ಆ ಸಮಸ್ಯೆಗಳಂದ್ರೆ ಪಾಪವನ್ನು ತೊಳ್ಕೊಂಡು ಹೋಗ್ಬೇಕು, ಪಾಪವನ್ನ ತೊಲಗಿಸ್ಬೇಕಾದ್ರೆ ಪ್ರಭು ಇದ್ದಾರೆ. ತಂದೆ ಹತ್ರ ಹೋಗಿ, ದೇವ್ರ ಹತ್ರ ಹೋಗಿ, ತಂದೆ ಪ್ರಭು ಅಂತ ತಂದೆಯಾದ ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡಿ, ದೇವ ಈ ಪಾಪದಲ್ಲಿದ್ದೀನಿ, ನನ್ನ ಪಾಪಗಳನ್ನು ತೊಲಗಿಸು ಅಂದಾಗ ಅವ್ರೊಂದ್ ಮಾತು ಹೇಳ್ತಾರೆ, ನಂಬ್ತೀಯ ಮಗನೇ? ನಂಬ್ತೀನಿ ದೇವರೇ. ಹಾಗಾದ್ರೆ ದೀಕ್ಷೆ ಸ್ಥಾನ ಪಡ್ಕೊ, ಎಲ್ಲಾ ಪಾಪಗಳನ್ನ ತೊಳಿತೀನಿ ಅಂತ ಹೇಳ್ತಾರೆ. ದೀಕ್ಷೆ ಸ್ಥಾನ ಪಡ್ಕೊ, ಎಲ್ಲಾ ಪಾಪಗಳನ್ನ ತೆಗೆದಾಕ್ತೀನಿ, ಇನ್ನು ಮೇಲೆ ಪಾಪ ಮಾಡಬಾರ್ದು ಅಂತ ದೇವ್ರು ಹೇಳ್ತಾರೆ. ಪಾಪ ಮಾಡು. ಮತ್ತೇನ್ ಮಾಡ್ಬೇಕು ದೇವರೇ? ಪ್ರಾರ್ಥನೆಯಲ್ಲಿರ್ಬೇಕು, ವಾಕ್ಯಗಳನ್ನ ಕೇಳ್ಬೇಕು. ಪ್ರತಿನಿತ್ಯ ಬೆಳಿಗ್ಗೆ ಪ್ರತಿನಿತ್ಯ ಕೂಡ ಗೂಗಲ್ ಮೀಟ್ ನಲ್ಲಿ ಬರ್ಬೇಕಾ? ಎಲ್ಲಾರು ಬರ್ಬೇಕಾ? ಕೆಲವರು ಬರ್ತಾರೆ, ಕೆಲವರು ಬರಲ್ಲ. ಮತ್ತೇನಾಗಿದೆ? ಒಂದ್ಸರಿ ಬರ್ತೀವಿ, ಒಂದ್ಸರಿ ಬರಲ್ಲ. ಆನಂತರ ಮಧ್ಯದಲ್ಲಿ ಬರೋದು ಹೋಗೋದು ಡಿಸ್ಟರ್ಬೆನ್ಸ್ ಇರುತ್ತಾ? ಇದೆಲ್ಲ ಯಾಕೆ ಅಂದ್ರೆ ನಮ್ಗೆ ಏನಾದ್ರೂ ಅರ್ಥ ಆಗ್ತಾ ಇದೆಯಾ? ಯಾಕೆ ಬರ್ತಾ ಇದ್ವಿ, ಯಾಕೆ ಹೋಗ್ತಾ ಇದ್ವಿ? ದೇವರ ವಾಕ್ಯವನ್ನು ಕೇಳುವಾಗ ಶ್ರದ್ಧೆಯಿಂದ ಕೇಳಬೇಕು, ದೇವರಿಗೆ ವಿಧೇಯರಾಗ್ಬೇಕು, ಭಕ್ತಿಯಿಂದ ನಡ್ಕೊಳ್ಬೇಕಲ್ವಾ ಪ್ರಿಯರೇ? ಅಂದ್ರೆ ಏನ್ ಮಾಡ್ತಾ ಇದೀವಿ ನಾವು? ಎಲ್ಲಿದ್ದೀವಿ? ಮಾಯದಲ್ಲಿದ್ದೀವಿ, ಗಡಿಬಿಡಿ ಮಾಡ್ತಾ ಇದ್ದೀವಿ, ಸುಮ್ನೆ ಮಾಯ ಲೋಕದಲ್ಲಿ ತಿರುಗಾಡ್ತಾ ಇದ್ದೀವಿ. ಇಲ್ಲ ಪ್ರಿಯರೇ, ಪ್ರಶಾಂತವಾಗಿ ದೇವರ ಬಳಿಯಲ್ಲಿ ಕೂತ್ಕೊಳ್ಳೋಣ, ಕೇಳೋಣ. ಒಬ್ಬೊಬ್ಬ ಸೇವಕರು ಉತ್ತಮವಾದಂತ ಸಂದೇಶವನ್ನು ಕೊಡ್ತಾ ಇದ್ದಾರಲ್ಲ ಏನ್ರಿ, ಇಮಾನುವೇಲ್ ಆಗಿರ್ಬೋದು, ಇಲ್ಲಾಂದ್ರೆ ಮನೋಜ್ ಕುಮಾರ್ ಆಗಿರ್ಬೋದು, ನವೀನ್ ಆಗಿರ್ಬೋದು, ವಿಲ್ಸನ್ ಆಗಿರ್ಬೋದು, ಜ್ಞಾನರಾಜ್ ಆಗಿರ್ಬೋದು, ಆಂಜನೇಯರು ಆಗಿರ್ಬೋದು, ಇಲ್ಲ ಪುಟ್ಟರಾಜ್ ಆಗಿರ್ಬೋದು, ಇವೆಲ್ಲ ಸೇವಕರು ಒಳ್ಳೆ ರೀತಿಯಿಂದ ವಾಕ್ಯದ ಮೂಲಕ ನಮ್ಮನ್ನ ಬಲಪಡಿಸುವಾಗ, ನಮ್ಮೆಲ್ಲರನ್ನು ಕೂಡ ದೇವರ ಮಾರ್ಗದಲ್ಲಿ ನಡೆಸುವಾಗ ಇಂಥ ದೊಡ್ಡ ಅವಕಾಶವನ್ನ ಸದ್ವಿನಿಯೋಗ ಮಾಡಿಕೊಳ್ಳೋದು ಬಿಟ್ಟು ಎಲ್ಲಿದ್ದೀವಿ? ಯಾವ ಆಲೋಚನೆಯಲ್ಲಿದ್ದೀವಿ ನಾವೆಲ್ಲರೂ? ಎಲ್ಲಿದ್ದೀವಮ್ಮ? ಎಲ್ಲಿದ್ದೀವಿ? ಯಾವ ಆಲೋಚನೆಯಲ್ಲಿದ್ದೀವಿ? ಒಂದ್ಸರಿ ನಿಮ್ಮನ್ನ ನೀವು ಪರಿಶೋಧನೆ ಮಾಡಿಕೊಳ್ಳಿ ಪ್ರಿಯರೇ. ಕೊನೆ ಕಾಲದಲ್ಲಿದ್ದೀವಿ. ಯಾವಾಗ ನಿಮ್ಮ ಆತ್ಮ, ಯಾವಾಗ ನಿಮ್ಮ ಉಸಿರು ಗುಟಕ್ಕಂತೋ ಗೊತ್ತಿಲ್ಲ, ಯಾವಾಗ ನಿಮ್ಮ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ಕೈ ಕಾಲುಗಳು ಬಿದ್ದೋಗ್ತೋ ಗೊತ್ತಿಲ್ಲ, ಯಾವಾಗ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಕಾಡಿಸ್ಕೊಂಡು ಆಮೇಲೆ ಕಾಣದೇ ಇರುವಂತಹ ಹಬೆ ಅಂತಿದ್ದೀವಂತೆ. ಆದ್ದರಿಂದ ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯಾಸ ಪಡಿ. ಓಕೆ, ನಿತ್ಯ ಜೀವನ ಪಡ್ಕೊಳ್ಳೋದಕ್ಕೆ ಪ್ರಯಾಸ ಪಡಿ. ನಿಮ್ಮ ಭಕ್ತಿ, ನಿಮ್ಮ ನಂಬಿಕೆ, ನಿಮ್ಮ ಪ್ರೀತಿ ವಾಕ್ಯದ ಪ್ರಕಾರ ಇದೆಯಾ ಇಲ್ವಾ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಭೂಲೋಕದಲ್ಲಿ ಏನೋ ಸಮಸ್ಯೆಗಳಿದೆ ಅಂತೇಳಿ ಇದೇ ಚಿಂತೆ ಮಾಡಿಕೊಂಡು ಮಾನಸಿಕವಾದಂತ ರೋಗದಲ್ಲಿದ್ದು ಕೊನೆಯದಾಗಿ ದೇವ್ರನ್ನ ಬಿಟ್ಟು ಮಾಟ ಮಂತ್ರಗಳಿಗೋಸ್ಕರ ಎಲ್ಲೆಲ್ಗೋ ಹೋಗಿ ಆ ನಂತರ ಅವನು ಎಲ್ಲ ದೋಚ್ಕೊಳ್ತಾನೆ, ಕೊನೆಯದಾಗಿ ಹಾಳಾಗ್ತೀವಿ. ಕೊನೆಯದಾಗಿ ಬೆಂಕಿ ಕೊಂಡಕ್ಕೆ ಹೋಗ್ಬೇಕಾಗತ್ತೆ. ಜಾಗ್ರತೆ ಪಡಬೇಕು. ಪ್ರತಿ ಕ್ರೈಸ್ತರು ಜಾಗ್ರತೆಯಿಂದ ಜೀವಿಸ್ಬೇಕು, ಎಚ್ಚರಿಕೆಯಿಂದ. ಯಾವ ಸಮಸ್ಯೆಯಲ್ಲಿ ಇದ್ದೀವಿ? ಚಿಕ್ಕ ಸಮಸ್ಯೆನ ದೊಡ್ಡ ಸಮಸ್ಯೆ ಅಂದ್ರೆ ಪರಲೋಕಕ್ಕೆ ಹೋಗದಂತೀವೆಲ್ಲ ಅಡ್ಡಗೋಡೆಗಳಿದೆಯಲ್ಲ, ಒಂದು ಹೇಡಿತನ, ಭಯ ಎನ್ನುವಂಥದ್ದು, ಇಲ್ಲಾಂದ್ರೆ ಮಾಟಗಾರ ಎನ್ನುವಂಥದ್ದು, ಇಲ್ಲಾಂದ್ರೆ ಅನೇಕ ಅಸಹ್ಯವಾದಂತ ಕಾರ್ಯಕ್ರಮಗಳು, ಅನೇಕ ವಿಗ್ರಹಾರಾಧನೆ ಕಾರ್ಯಕ್ರಮಗಳು, ಅನೇಕ ಸುಳ್ಳಿನ ಕಾರ್ಯಕ್ರಮಗಳು. ಎಷ್ಟೋ ಮಂದಿ ಹೋಗಿದಾರಲ್ವ ಪ್ರಿಯರೇ? ಗೆಹಾಜಿ ಇದ್ದಾನೆ, ಸುಳ್ಳು ಹೇಳಿದ್ದಾನೆ, ನರಕಕ್ಕೆ ಹೋಗಿದ್ದಾನೆ. ಅದೇ ಪ್ರಕಾರ ಇಸ್ಕರಿಯೋತ ಯೂದನು, ಅನೇಕ ಸುಳ್ಳುಗಳು. ಅದೇ ಪ್ರಕಾರ ಅನೇಕ ಸುಳ್ಳು ಮಾತುಗಳು, ಇಲ್ಲಾಂದ್ರೆ ಅಸಹ್ಯವಾದಂತ ಕಾರ್ಯಕ್ರಮಗಳಂದ್ರೆ ಅನೇಕ ವ್ಯಭಿಚಾರಗಳು, ಸೂಳೆಗಾರಿಕೆ, ಇವೆಲ್ಲ ಇದೆಯಲ್ಲ. ಇಂಥವೆಲ್ಲ ಮಾಡಿದಾಗ ಎಲ್ಲಿಗೆ ಹೋಗ್ತಾರೆ ಇವರು? ಪರಲೋಕಕ್ಕೆ ಹೋಗ್ತಾರ? ಅವೆಲ್ಲ ಬಿಡ್ಬೇಕಂತ ಹೇಳ್ತಾರೆ. ಅವೆಲ್ಲ ಬಿಟ್ಟು ದೇವರ ಸನ್ನಿಧಿಯಲ್ಲಿ ಪಶ್ಚಾತ್ತಾಪ ಪಟ್ಟು ಸರಿಪಡಿಸ್ಕೊಂಡು ಭಕ್ತಿಯಿಂದ ನಡಿಬೇಕು. ಹಳೆ ಜೀವಿತ ಹೋಗ್ಬೇಕು, ಹಳೆ ಬದುಕು ಹೋಗ್ಬೇಕು, ಹಳೆ ಜೀವಿತ ಏನ್ರಿ ನಾಶವಾಗುವ, ಹಳೆ ಜೀವಿತ ಸಂಪೂರ್ಣವಾಗಿ ಸಮಾಧಿ ಆಗ್ಬೇಕು. ನೂತನ ಜೀವನ ಅದು ಯೇಸು ಕ್ರಿಸ್ತರ ಮೂಲಕ ಪಡ್ಕೊಳ್ತೀವಿ, ಪವಿತ್ರಾತ್ಮನ ಮೂಲಕ ಪಡ್ಕೊಳ್ತೀವಿ. ನೂತನ ಜೀವನ ಇದೆಯಾ ನಮ್ಮಲ್ಲಿ? ನೂತನ ಜೀವನ ಇದೆಯಾ? ಪರಲೋಕಕ್ಕೆ ಹೋಗ್ಬೇಕಾದಂತ ಒಂದು ಜೀವಿತ ನಮ್ಮಲ್ಲಿ ಇದೆಯಾ? ಇದ್ರೆ ದೇವರ ಚಿತ್ತವನ್ನ ನೆರವೇರಿಸ್ಬೇಕಂತ ಹೇಳ್ತಾರೆ, ದೇವರ ಕಾರ್ಯಕ್ರಮದಲ್ಲಿ ಇರ್ಬೇಕಂತ ಹೇಳ್ತಾರೆ ಪ್ರೇರೆ. ಕೊನೆಯದಾಗಿ ಇನ್ನೊಂದು 2 ವಚನಗಳನ್ನ ತೋರಿಸಿ ನಾನು ಮುಗಿಸ್ತೀನಿ. ಕೀರ್ತನೆ ಗ್ರಂಥ 5ನೇ ಅಧ್ಯಾಯ 4ನೇ ವಚನ. ಕೀರ್ತನೆ ಗ್ರಂಥ 5ನೇ ಅಧ್ಯಾಯ 4ನೇ ವಚನವನ್ನ ನೋಡಿ ಪ್ರಿಯರೇ.
ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ. ದುಷ್ಟತ್ವ ಇದ್ದರೆ ದೇವರು ಒಪ್ಪೋದಿಲ್ಲ. ಕೆಟ್ಟದ್ದು ನಿನ್ನ ಬಳಿಯಲ್ಲಿ ತಂಗಲಾರದು, ಸ್ವಕ್ಕಿನವರು ನಿನ್ನ ಸನ್ನಿಧಿಯಲ್ಲಿ ನಿಲ್ಲಲಾರರು. ಅಧರ್ಮಿಗಳೆಲ್ಲರನ್ನು ನೀನು ಹಾಗೆ ಮಾಡುವಿ, ಸುಳ್ಳು ಹೇಳುವವರನ್ನು ನಾಶ ಮಾಡುವಿ. ಯೆಹೋವನೇ, ನರಹತ್ಯೆ ಮಾಡುವವರು ಕಪಟಿಗಳು ನಿನಗೆ ಹೇಯವಾಗಿದ್ದಾರೆ. ಅಂದ್ರೆ ಇಂಥ ಗುಣವುಳ್ಳವರು ಯಾರು ಕೂಡ ದೇವರ ಸನ್ನಿಧಿಗೆ ಬರುವುದಿಲ್ಲ. ಅಂದ್ರೆ ಇವೆಲ್ಲ ಕೂಡ ದೊಡ್ಡ ದೊಡ್ಡ ಸಮಸ್ಯೆಗಳು ಪ್ರಿಯರೇ. ಇವೆಲ್ಲ ನೋಡುವಾಗ ದೊಡ್ಡ ದೊಡ್ಡ ಸಮಸ್ಯೆಗಳು. ಅಂದ್ರೆ ದುಷ್ಟತ್ವ ದೊಡ್ಡ ಸಮಸ್ಯೆ, ಮತ್ತೇನು ಕೆಟ್ಟದ್ದು ದೊಡ್ಡ ಸಮಸ್ಯೆ, ಸೊಕ್ಕಿದೆ ಅಂತಂದ್ರೆ ಇದು ದೊಡ್ಡ ಸಮಸ್ಯೆ. ನಮ್ಮಲ್ಲಿ ದುಷ್ಟತ್ವ ಇದೆಯಾ, ನಮ್ಮಲ್ಲಿ ಸೊಕ್ಕು ಇದೆಯಾ, ನಮ್ಮಲ್ಲಿ ಅಧರ್ಮ ಇದೆಯಾ, ನಮ್ಮಲ್ಲಿ ಸುಳ್ಳು ಹೇಳುವಂಥದ್ದು ಇದೆಯಾ, ನಮ್ಮಲ್ಲಿ ವಿಗ್ರಹ ಆರಾಧನೆ ಇದೆಯಾ, ನಮ್ಮಲ್ಲಿ ಮಾಟ ಮಂತ್ರದ್ದು ಏನಾದರೂ ಚಿಂತೆಗಳು ಆಲೋಚನೆಗಳಿದೆಯಾ, ಈ ಲೋಕದ ಕೋರಿಕೆಗಳಿದೆಯಾ, ಇವೆಲ್ಲ ಇದ್ರೆ ಇವೆಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳು ಏನ್ರಿ ನಮ್ಮಲ್ಲಿ ಇದೆ ಪ್ರಿಯರೇ. ರೋಗ ಎನ್ನುವಂಥದ್ದು ದೊಡ್ಡ ಸಮಸ್ಯೆ ಅಲ್ಲ, ಉದ್ಯೋಗ ಇಲ್ಲ ಎನ್ನುವಂಥದ್ದು ದೊಡ್ಡ ಸಮಸ್ಯೆ ಅಲ್ವೇ ಅಲ್ಲ. ಪ್ರಯಾಸ ಪಡು ಸಿಗುತ್ತೆ, ಯಾವ್ದಾದ್ರು ಒಂದು ಕೆಲಸ ಮಾಡು, ಊಟ ಮಾಡು, ಬದುಕು ನೀನು. ಆದ್ರೆ ಪಾಪ ಇದೆಯಲ್ಲ, ಇದು ದೊಡ್ಡ ಸಮಸ್ಯೆ. ಅಧರ್ಮ ದೊಡ್ಡ ಸಮಸ್ಯೆ, ಅಪರಾಧವು ದೊಡ್ಡ ಸಮಸ್ಯೆ, ಸುಳ್ಳುಗಳು, ಚಾಡಿ ಹೇಳುವಂಥದ್ದು, ಇವೆಲ್ಲ ದೊಡ್ಡ ದೊಡ್ಡ ರೋಗ. ಇವು ಇದ್ರೆ ನಾವು ಪರಲೋಕಕ್ಕೆ ಹೋಗಲ್ಲ. ಮೊಟ್ಟ ಮೊದಲು ಇವು ವಾಕ್ಯದ ಮೂಲಕ ಏನ್ರಿ ಶುದ್ಧಿ ಮಾಡ್ಕೊಳ್ಬೇಕು. ಅದು ದೇವರ ಮೂಲಕ ಶುದ್ಧಿ ಆಗತ್ತೆ, ದೇವರ ಮೂಲಕ ಶುದ್ಧಿ ಆಗುತ್ತೆ. ದೇವರಿಗೆ ಮನಸ್ಸು ಕೊಡಿ, ವಾಕ್ಯದ ಮೂಲಕ ಸಿದ್ಧರಾಗಿ, ಓಕೆ, ಪ್ರತಿನಿತ್ಯ ದೇವರ ಸಹವಾಸದಲ್ಲಿ ಬೆಳೀರಿ ಪ್ರಿಯರೇ. ದೇವರ ಸಹವಾಸದಲ್ಲಿ. ಒಂದು ವೇಳೆ ದೇವರ ಸಹವಾಸದಲ್ಲಿಲ್ಲ ಅಂತ ಹೇಳಿದ್ರೆ, ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 41ನೇ ವಚನ. 25:41 ಮತ್ತಾಯನ ಬರೆದ ಸುವಾರ್ತೆ. ಆಮೇಲೆ ಆತನು ಎಡಗಡೆಯಲ್ಲಿ ಇರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿದ ನಿತ್ಯ ಬೆಂಕಿಯೊಳಗೆ ಹೋಗಿರಿ. ನಿತ್ಯ ಬೆಂಕಿಯೊಳಗೆ ಯಾರಿಗೆ? ಪಿಶಾಚನಿಗೂ ಸೈತಾನನಿಗೂ ಸಿದ್ಧ ಮಾಡಿರುವಂತ ಬೆಂಕಿ ಕೊಂಡ. ಅವನು ಹೋಗ್ತಾನೆ, ಅವನಿರುವಂತ ಸ್ಥಳ ಬೆಂಕಿ ಕೊಂಡ. ನೀವು ಹೋಗ್ತೀರಾ? ಯಾಕೆ ಹೋಗ್ತೀರಾ? ಅನೇಕ ಸುಳ್ಳು ಮಾತುಗಳು, ಕುಂತರು ಸುಳ್ಳುಗಳು, ನಿಂತರು ಸುಳ್ಳುಗಳು, ಅನೇಕ ಸುಳ್ಳುಗಳು. ಯಾತಕ್ಕಾಗಿ ಸುಳ್ಳುಗಳು ಮಾತಾಡಿದ್ಯಾ ಮಗನೇ, ಮಗಳೇ? ನಿನ್ನ ಹೊಟ್ಟೆಗೋಸ್ಕರನ, ನಿನ್ನ ಹೆಂಡತಿಗೋಸ್ಕರನ, ನಿನ್ನ ಕುಟುಂಬದಗೋಸ್ಕರನ? ದೇವರ ಸನ್ನಿಧಿಯಲ್ಲಿ ಬಂದ್ರು ಕೂಡ ಸುಳ್ಳು ಮಾತಾಡ್ತೀಯಾ? ನಿನ್ಗೆ ಸಿಕ್ಕುವ ಪಾಲು. ಓಕೆ, ದೇವರ ಸೇವೆ ನಿಮಿತ್ತವಾಗಿ ಏನಾದ್ರೂ ಸೇವೆಗೋಸ್ಕರ, ಕಷ್ಟಗೋಸ್ಕರ ಏನಾದ್ರೂ ಎಲ್ಲೋ ಒಂದು ಕಡೆ ಮಾತಾಡೋ ಪರವಾಗಿಲ್ಲ. ಪ್ರತಿನಿತ್ಯ 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 24 ಗಂಟೆ ಸುಳ್ಳುಗಳು ಮಾತಾಡ್ತಾ ಇದ್ರೆ ಕಠಿಣವಾದ ತೀರ್ಪಿಗೆ ಗುರಿ ಆಗ್ತೀರಾ. ಕಠಿಣವಾದ ತೀರ್ಪಿಗೆ. ಮಾಟ ಮಂತ್ರಗಳು ಕಠಿಣವಾದ ತೀರ್ಪಾಗುತ್ತೆ. ಆಮೇಲೆ ವಿಗ್ರಹಾರಾಧನೆ, ವ್ಯಭಿಚಾರ, ಅಸಹ್ಯವಾದಂಥ ಕಾರ್ಯಕ್ರಮಗಳು, ಚಾಡಿ ಹೇಳುವಂಥದ್ದು, ಹಗೆ ಮಾಡುವಂಥದ್ದು, ಹೊಟ್ಟೆ ಕಿಚ್ಚು ಪಡುವಂಥದ್ದು, ನರಹತ್ಯೆ ಮಾಡುವಂಥದ್ದು, ಟೋಟಲ್ ಇಂತಹ ಗುಣಗಳು ಯಾರ ಮಧ್ಯದಲ್ಲಿ ಇದೆಯೋ ತಪ್ಪಿಸ್ಕೊಳ್ಳೋದಿಲ್ಲ ಪ್ರಿಯರೇ. ಅವೆಲ್ಲ ಬಿಡಬೇಕು. ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಡಬೇಕು. ದೇವರೇ, ನನ್ನಲ್ಲಿ ತಪ್ಪು ನಡೆದಿದೆ, ದೇವರೇ ನನ್ನನ್ನು ಕ್ಷಮಿಸು, ದೇವರೇ ನನ್ನನ್ನು ಕ್ಷಮಿಸು, ದೇವರೇ ನನಗೇನು ಬೇಡ ದೇವರೇ, ನೀವೇ ನನಗೆ ಸರ್ವಸ್ವ, ನೀವು ಬೇಕು ನನಗೆ, ನೀವು ಬೇಕು ನನಗೆ, ನೀವು ಸಾಕು ನನಗೆ, ನೀವೇ ಎಲ್ಲ, ಇದ್ದದರಲ್ಲಿ ತೃಪ್ತಿ ಪಡ್ತೀನಿ ತಂದೆ, ನನಗೆ ಪರಲೋಕ ಬೇಕು ತಂದೆ. ಯಥಾರ್ಥವಾದಂಥ ಹೃದಯದಲ್ಲಿ ಯಾರು ಇರ್ತಾರೋ ಅವರು ಭಾಗ್ಯವಂತರು, ಅವರು ಶ್ರೇಷ್ಠರು. ಅಂತ ಶ್ರೇಷ್ಠ ಸ್ಥಾನದಲ್ಲಿ ಅಮ್ಮ ನೀವಿದ್ದೀರಾ? ಅಯ್ಯ ನೀವಿದ್ದೀರಾ? ನಾವೆಲ್ಲರಿದ್ದೀವಾ? ಇದ್ರೆ ಶ್ರೇಷ್ಠರು. ಒಂದ್ ವೇಳೆ ಏನಾದರೂ ದೂರವಾಗಿದ್ದೀವಾ? ಅದನ್ನ ಬಿಟ್ಟು ದೇವರ ಸಹವಾಸದಲ್ಲಿ ಆತ್ಮಿಕವಾಗಿ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿ. ಪ್ರತಿನಿತ್ಯ ಕಾರ್ಯಕ್ರಮ ನಡೆಯುತ್ತೆ. ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆ 15 ನಿಮಿಷದವರೆಗೆ. ಈ ಸಹವಾಸವನ್ನು ಯಾರು ದೂರ ಮಾಡ್ಕೊಳ್ಬೇಡಿ. ಇನ್ನೊಬ್ಬರನ್ನ ಹೊಸೊಬ್ಬರನ್ನ ಸೇರಿಸಿ ಇಂಥವ್ರು ಬರ್ತಾ ಇದಾರೆ, ನಾನು ಬರ್ತೀನಿ, ಇಲ್ಲಾಂದ್ರೆ ಬರಲ್ಲ, ಈ ಆಲೋಚನೆಗಳು ಬಿಟ್ಬಿಡಿ. ಪ್ರತಿಯೊಬ್ಬರು ಆತ್ಮಿಕವಾಗಿ ಬೆಳೀರಿ, ಪ್ರತಿಯೊಬ್ಬರು ವಾಕ್ಯದಲ್ಲಿ ಬೆಳೀರಿ. ಸಾಯೋ ತನಕ ದೇವರ ಸಹವಾಸದಲ್ಲಿ ಇರ್ಬೇಕು. ನಾವು ಪ್ರಾಣ ಇರೋ ತನಕ ನಮ್ಗೆಲ್ಲ ಗೊತ್ತು, ಅವಶ್ಯಕತೆ ಇಲ್ಲ ಅಂತ ಹೋದ್ರೆ
ಮೋಸ ಹೋಗ್ತಾ ಇದ್ದೀರಾ ಸಹೋದರರೇ. ನೀವು ಜಾಗ್ರತೆ. ಒಬ್ಬೊಬ್ರು ಇನ್ನೊಬ್ರು ಒಬ್ಬೊಬ್ಬ ಆತ್ಮವನ್ನ ತಗೊಂಡು ಬಂದು ಸೇರಿಸ್ಬೇಕೆ ವಿನಃ ಒಂದು ಆತ್ಮ ಹೊರಗಡೆ ಹೋಗ್ಬಾರ್ದು, ದೂರ ಆಗ್ಬಾರ್ದು. ಆತ್ಮಿಕವಾಗಿ ಬೆಳಿಬೇಕು. ಓಕೆ, ಆತ್ಮಿಕವಾಗಿ ಬೆಳಿಬೇಕು ಪ್ರಿಯರೇ. ಜಾಗ್ರತೆ. ದೇವ್ರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆ ಬಾಗಿಸಿರಿ, ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಭೂಮಿಯ ಆಕಾಶವನ್ನು ಸರ್ವ ಲೋಕವನ್ನು ಉಂಟು ಮಾಡಿರುವಂತಹ ಸರ್ವಶಕ್ತನಾದಂತ ನಮ್ಮ ತಂದೆಯ ದೇವರೇ, ಸರ್ವೇಶ್ವರನಾದಂತ ದೇವ, ಮಹೋನ್ನತನಾದಂತ ತಂದೆಯೇ, ನಿರ್ಲಯನೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ತಂದೆಯೇ, ನಿಮ್ಗೆ ಸ್ತೋತ್ರಗಳಪ್ಪ, ನಿಮ್ಗೆ ಸ್ತೋತ್ರಗಳ ತಂದೆ. ನಿಮ್ಮ ಪ್ರೀತಿ ದೊಡ್ಡದು, ನಿಮ್ಮ ತ್ಯಾಗ ದೊಡ್ಡದು, ನಿಮ್ಮ ಕರುಣೆ ದೊಡ್ಡದು ತಂದೆ. ನಿಮ್ಮ ಪ್ರೀತಿ ಮೂಲಕನೇ ಈ ಜಗತ್ತು, ನಿಮ್ಮ ಪ್ರೀತಿ ಮೂಲಕನೇ ನಿಮ್ಮ ಮಗನು ಈ ಲೋಕಕ್ಕೆ ಒಂದು ಪಾಪದಲ್ಲಿ ಇದ್ದಂತ ಮಾನವರನ್ನು ಕಾಪಾಡಲು ತನ್ನ ಪ್ರಾಣವನ್ನ ತ್ಯಾಗ ಮಾಡಿಕೊಂಡಿದ್ದಾನೆ. ತಂದೆಯ ದೇವರೇ, ಈ ಲೋಕದಲ್ಲಿ ಯಾವುದನ್ನು ನೋಡಿದ್ರೂ ಕೂಡ ಪ್ರೀತಿ ಕಾಣುತ್ತೆ, ತ್ಯಾಗ ಕಾಣುತ್ತೆ. ತಂದೆಯ ದೇವರೇ, ಎಲ್ಲರನ್ನು ನೀವು ಕರೀತಾ ಇದ್ದೀರಾ, ಎಲ್ಲರನ್ನು ಕಾಪಾಡೋದಕ್ಕೆ ನೀವು ಕರೀತಾ ಇದ್ದೀರಾ, ಎಲ್ಲರಿಗೂ ರಕ್ಷಣೆ ಕೊಡಬೇಕು ಅಂತೇಳಿ ನೀವು ಕರೀತಾ ಇದ್ದೀರಾ ತಂದೆ. ತಂದೆಯ ದೇವರೇ, ನಿಮ್ಮ ಮಾತಿಗೆ ಒಳಪಟ್ಟು ವಿಧೇಯರಾದರೆ ಅವರಿಗೆ ನಿತ್ಯ ಜೀವ ಇದೆ ಎಂದು ಹೇಳಿದ್ದೀರಾ ತಂದೆ. ಆದರೆ ಈ ಲೋಕದಲ್ಲಿ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ಇಟ್ಟುಕೊಂಡು ನಿಮ್ಮಿಂದ ದೂರವಾಗುವಂತ ಪರಿಸ್ಥಿತಿ ಈ ಸಮಾಜದಲ್ಲಿ ನೋಡ್ತಾ ಇದ್ದೀವಿ ತಂದೆ. ಏನ್ ದೊಡ್ಡ ಪರಿಸ್ಥಿತಿ, ಏನ್ ದೊಡ್ಡ ಸಮಸ್ಯೆಗಳು ಕಾಣ್ತಾ ಇಲ್ಲ ತಂದೆ. ಚಿಕ್ಕದೊಂದು ರೋಗಗಳಿದೆ ಎಂದು, ಯಾವುದೋ ಒಂದು ಬಾಧೆ ಇದೆ ಎಂದು ಆ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ನಿಮ್ಮ ಬಳಿಯಲ್ಲಿ ತಂದು ದೂರವಾಗುವಂಥದ್ದು ನೋಡ್ತಾ ಇದೀವಿ ತಂದೆ. ತಂದೆಯ ದೇವರೇ, ಪ್ರತಿಯೊಬ್ಬರನ್ನು ಬಲಪಡಿಸಿ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದೀವಿ ತಂದೆ. ಅದೇ ರೀತಿಯಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆ 20 ನಿಮಿಷದವರೆಗೆ ಗೂಗಲ್ ಮೀಟ್ ಮೂಲಕ ತಂದೆಯ ದೇವರೇ ಎಲ್ಲಾ ಕುಟುಂಬದವರು ಬಂದು ಸೇರಿ ನಿಮ್ಮ ವಾಕ್ಯಗಳನ್ನು ತಿಳ್ಕೊಳ್ತಾ ಇದ್ದಾರೆ ತಂದೆ. ಅವರೆಲ್ಲರನ್ನು ಬಲಪಡಿಸಿ, ಎಲ್ಲರನ್ನು ಆಶೀರ್ವದಿಸಿ, ಇನ್ನು ಹೆಚ್ಚಾಗಿ ನಿಮ್ಮ ಜ್ಞಾನವನ್ನ ಕಲಿತುಕೊಂಡು ಈ ಸಮಾಜದಲ್ಲಿ ಉನ್ನತರಾಗಿ, ಶ್ರೇಷ್ಠರಾಗಿ, ಭಕ್ತರಾಗಿ, ಬೆಳಕಾಗಿ ಜೀವಿಸಿ ನಿಮ್ಮ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡಿ ನೀವಿರುವಂತಹ ಪರಲೋಕವನ್ನ, ನಿತ್ಯ ಲೋಕವನ್ನು ಪಡ್ಕೊಳ್ಳುವಂತೆ ಸಹಾಯ ಮಾಡಿ ತಂದೆ. ಅದೇ ರೀತಿಯಲ್ಲಿ ಪ್ರತಿನಿತ್ಯ ಕೂಡ ತಂದೆಯ ದೇವರೇ ನಿಮ್ಮ ಒಂದು ಸೇವೆ, ಒಂದು ಜವಾಬ್ದಾರಿಯನ್ನ ತನ್ನ ಭುಜದ ಮೇಲೆ ಹಾಕಿಕೊಂಡು ತಂದೆಯ ದೇವರೇ ನಿಮ್ಮ ಮಗಳು ಪ್ರಯಾಸ ಪಡ್ತಾ ಇದ್ದಾಳೆ. ಮಗಳನ್ನು ಆಶೀರ್ವದಿಸಿ, ಇನ್ನೂ ಹೆಚ್ಚಾಗಿ ಬಲಪಡಿಸಿ, ಇನ್ನೂ ಹೆಚ್ಚಾಗಿ ನಿಮ್ಮ ಜ್ಞಾನವನ್ನು ಕಲ್ತ್ಕೊಂಡು ಸುವಾರ್ಥ ಸೇವೆ ಮಾಡುವಂತೆ, ನಿಮ್ಮ ಕೆಲಸ ಮಾಡುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ದೀಕ್ಷಿತ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ, ಆ ಮಗನನ್ನು ಕೂಡ ಆಶೀರ್ವದಿಸಿ ತಂದೆ. ಅದೇ ರೀತಿಯಲ್ಲಿ ತಂದೆಯ ದೇವರೇ ಮನೋಜ್ ಕುಮಾರ್ಗೋಸ್ಕರ, ಅವರ ತಂದೆ ತಾಯಿಗಳಿಗೋಸ್ಕರ, ಅದೇ ರೀತಿಯಲ್ಲಿ ವಿಲ್ಸನ್ಗೋಸ್ಕರ, ಅವರ ತಂದೆ ತಾಯಿಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಮಕ್ಕಳನ್ನು ಅಭಿವೃದ್ಧಿ ಮಾಡಿ ಅವರು ಮಾಡುವಂತ ಸೇವೆ, ಪರಿಚರ್ಯ ಇನ್ನೂ ಹೆಚ್ಚಾಗಿ ಬೆಳಿಲಿ ತಂದೆ, ಸಹಾಯ ಮಾಡಿ ತಂದೆ. ಅದೇ ರೀತಿಯಲ್ಲಿ ತಂದೆಯ ದೇವರೇ ನಿಮ್ಮ ಸೇವಕರಾಗಿರುವಂತ ಇಮಾನುವೇಲ್ ರವ್ರಿಗೋಸ್ಕರ, ಅವರ ಕುಟುಂಬದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಇನ್ನು ಹೆಚ್ಚಾಗಿ ನಿಮ್ಮ ಸೇವೆ ಮಾಡುವಂತೆ, ಅನೇಕರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸುವಂತೆ ಆ ಮಗನನ್ನು ಬಲಪಡಿಸಿ. ಅದೇ ರೀತಿಯಲ್ಲಿ ತಂದೆಯ ದೇವರೇ ನವೀನ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ಅವರ ತಂದೆ ತಾಯಿಗಳಿಗೋಸ್ಕರ. ಅದೇ ರೀತಿಯಲ್ಲಿ ಜ್ಞಾನರಾಜ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ, ಅವ್ರ ಕುಟುಂಬದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ಕಾಪಾಡಿ. ಮಂಜುನಾಥ್ ರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ಅವರ ಕುಟುಂಬವನ್ನು, ಅವ್ರ ಕುಟುಂಬದಲ್ಲಿದ್ದಂತ ಮಕ್ಕಳನ್ನು ಕೂಡ ಕಾಪಾಡಿ ಬೆಳೆಸಿ ಅವ್ರಿಗೆ ಬೇಕಾದಂತ ಸಹಾಯವನ್ನ ದಯಪಾಲಿಸಿ. ಗಂಗಾಧರ್ಗೋಸ್ಕರ, ಅವ್ರ ಕುಟುಂಬದಗೋಸ್ಕರ, ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಜೋಯಿಲ್ ನಾರಾಯಣ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಆಂಜನೇಯರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಪುಟ್ಟರಾಜ್ಗೋಸ್ಕರ, ಅವ್ರು ಮಾಡುವಂತ ಸೇವೆ ಕಾರ್ಯಕ್ರಮದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಈ ಕರ್ನಾಟಕದಲ್ಲಿ ಅನೇಕ ಸ್ಥಳಗಳಲ್ಲಿ ತಂದೆಯ ದೇವರೇ ಸೇವೆ ಪರಿಚರ್ಯವನ್ನು ನಡೆಸ್ತಾ ಇದ್ದಾರೆ, ಅನೇಕರನ್ನು ಬಲಪಡಿಸ್ತಾ ಇದ್ದಾರೆ. ಬೀದರ್ ಪಟ್ಟಣದಲ್ಲಿ ಆಗಿರ್ಬೋದು, ಹುಬ್ಬಳ್ಳಿಯಲ್ಲಿ ಆಗಿರ್ಬೋದು, ಮೈಸೂರು ಪಟ್ಟಣದಲ್ಲೇ ಆಗಿರ್ಬೋದು, ಮಂಗಳೂರು ಪಟ್ಟಣದಲ್ಲಿ ಆಗಿರ್ಬೋದು, ಈ ಬಳ್ಳಾರಿಯಲ್ಲೇ ಆಗಿರ್ಬೋದು, ಕೆರೆಕೆರೆ ಗ್ರಾಮದಲ್ಲಿ ಆಗಿರ್ಬೋದು, ಮಾನವಿ ಪಟ್ಟಣದಲ್ಲೇ ಆಗಿರ್ಬೋದು, ಇನ್ನು ಅನೇಕ ಸ್ಥಳಗಳಲ್ಲಿ, ಯಾದಗಿರಿ, ಇನ್ನು ಅನೇಕ ಸ್ಥಳಗಳಲ್ಲಿ ಸತ್ಯವಾದ ಸುವಾರ್ತೆ ಬೆಳೀತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ ತಂದೆ. ಎಲ್ಲಾ ಕಡೆ ನಿಮ್ಮ ಕೃಪೆಯಿಂದ ನಡೆಸಿ ತಂದೆ, ಬಲಪಡಿಸಿ ತಂದೆ. ಗುಲ್ಬರ್ಗದಲ್ಲಿದ್ದಂತ ಸಹೋದರರು ಈರಣ್ಣ ಇದ್ದಾರೆ, ಅವ್ರಿಗೋಸ್ಕರ, ಅವ್ರ ಕುಟುಂಬದಗೋಸ್ಕರ ಪ್ರಾರ್ಥಿಸ್ತಾನೆ. ಅದೇ ರೀತಿಯಲ್ಲಿ ಗೂಗಲ್ ಮೀಟ್ ಮೂಲಕ ಬಂದಿರುವಂತ ಎಲ್ಲಾ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಕನಿಕರಿಸಿ, ಕಾಪಾಡಿ, ಬಲಪಡಿಸಿ.
ಪ್ರತಿಯೊಬ್ಬರು ಪ್ರತಿಯೊಂದು ಕುಟುಂಬ ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ ತಂದೆ. ಒಂದು ವೇಳೆ ನಮ್ಮಲ್ಲಿ ತಪ್ಪುಗಳು ಪಾಪಗಳಿದ್ದರೆ ತಂದೆ, ಎಲ್ಲರನ್ನು ಕ್ಷಮಿಸಿ ತಂದೆ, ಎಲ್ಲರನ್ನು ಕಾಪಾಡಿ ತಂದೆ. ಪ್ರತಿಯೊಬ್ಬರು ನಿಮ್ಮ ಧ್ಯಾನದಲ್ಲಿ ಭಕ್ತಿಯಲ್ಲಿ ನಡೆಯುವಂತೆ ಬೆಳೆಯುವಂತೆ ಸಹಾಯ ಮಾಡಿ ತಂದೆಯ ದೇವರು. ಬರುವಂತ ದಿನಗಳಲ್ಲಿ ಅನೇಕ ಸಭೆಗಳು ಕೂಟಗಳಿದೆ ತಂದೆ. ಎಲ್ಲಾ ಕೂಟಗಳನ್ನ ಎಲ್ಲಾ ಒಂದು ಸಭೆಗಳನ್ನ ನಿಮ್ಮ ಕೃಪೆ ಮೂಲಕ ನಡೆಸಿಕೊಳ್ಳುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಮೊನ್ನೆ 3 ದಿನಗಳು ಅದ್ಭುತ ರೀತಿಯಲ್ಲಿ ಮೀಟಿಂಗ್ ಏರ್ಪಾಟ್ ಮಾಡಿದ್ದೀರಾ, ಅದ್ಭುತ ರೀತಿಯಲ್ಲಿ ನಡೆಸಿದ್ದೀರಾ ತಂದೆ. ಸ್ತೋತ್ರಗಳು. ಆ ಮೀಟಿಂಗ್ಗೋಸ್ಕರ ಸಹಾಯ ಮಾಡಿರಂತ ಎಲ್ಲಾ ನಿಮ್ಮ ಮಕ್ಕಳು ನಿಮ್ಗೆ ಗೊತ್ತು ತಂದೆ. ಅವರೆಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ ಬಲಪಡಿಸಿ, ತಮ್ಮ ಕಷ್ಟದಲ್ಲಿ ಸಹಾಯ ಮಾಡಿರುವಂತ ಮಕ್ಕಳಿದ್ದಾರೆ. ಅವರೆಲ್ಲರನ್ನು ತಂದೆ ನಿಮ್ಮ ಪಾದದ ಬಳಿಯಲ್ಲಿ ಒಪ್ಪಿಸ್ತಾ ಇದ್ದೀನಿ. ಅವ್ರಿಗೆ ಬೇಕಾದಂತ ಸಹಾಯವನ್ನು ದಯಪಾಲಿಸಿ ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯ ಸಹವಾಸವು ಸದಾ ಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು. ವಂದನೆಗಳು.